ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಹರಲೀಲಾವತಾರಾಯ ಶಂಕರಾಯ ವರೌಜಸೆ ಕೈವಲ್ಯಕಲನಾ ಕಲ್ಪತರವೇ ಗುರವೇ ನಮಃ. ನನ್ನ ವಿವೇಕ ಚೂಡಾಮಣಿಯ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಾದಂಥ ಶ್ರೀಯುತ ಎನ್ ವಿ ಶ್ರೀನಿವಾಸನ್ ಮತ್ತು ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಮೊದಲನೆಯ ಶ್ಲೋಕದ ಅರ್ಥವನ್ನು ನೋಡಿ, ಎರಡನೇ ಶ್ಲೋಕದ ಮೊದಲ ಸಾಲಿನ ಒಂದು ವಾಕ್ಯದ ಅರ್ಥವನ್ನು ನೋಡಿದ್ದೇವೆ. ಜಂತೂನಾಂ ನರಜನ್ಮ ದುರ್ಲಭಂ ಅಂತ. ಯಾವುದು ಮತ್ತೆ ಮತ್ತೆ ಹುಟ್ಟತ್ತೋ ಅದಕ್ಕೆ ಜಂತು ಅಂತ ಹೆಸರು. ಅಂತಹ ಈ ಜನ್ಮ ಎತ್ತುವಂತಹ ಜೀವಿಗಳಲ್ಲಿ ನರಜನ್ಮ ಅತ್ಯಂತ ಶ್ರೇಷ್ಠ. ಹಾಗೆ ಹೇಳಿದ್ರಿಂದಲೇ ಮನುಷ್ಯನಿಗೆ ಹಿಂದೂ ಬಹಳಷ್ಟು ಜನ್ಮಗಳಾಗಿವೆ. ನರಜನ್ಮ ಶ್ರೇಷ್ಠ ಅಂದರೆ ಅವನಿಗೆ ನರೇತರ ಜನ್ಮಗಳು ಸಹ ಆಗಿರಬೇಕಲ್ಲ ಎನ್ನುವಂಥ ಮಾತನ್ನು ಹೇಳುವುದರ ಜೊತೆಗೆ ಇದು ಅತ್ಯಂತ ಮುಖ್ಯವಾದ ಜನ್ಮ ಎನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಯಾಕೆ ಈ ಪಶುಗಳಿಗಿಂತ ಮನುಷ್ಯ ಯಾಕೆ ಶ್ರೇಷ್ಠ? ಪಶುಗಳು ಯಾಕೆ ಶ್ರೇಷ್ಠ ಅಲ್ಲ? ಮನುಷ್ಯ ಯಾಕೆ ಶ್ರೇಷ್ಠ? ಯಾಕೆಂದರೆ ನಾವು ಹೀಗೆ ಪ್ರಶ್ನೆ ಹಾಕ್ಕೊಳ್ಳೋದಾಗಿದ್ದರೂ ಅಕಸ್ಮಾತ್ತಾಗಿ ಯಾವುದೋ ಒಂದು 4 ಕಾಲಿನ ಪ್ರಾಣಿ ನಮ್ಮ ಹತ್ರ ಪ್ರಶ್ನೆ ಕೇಳಿಬಿಟ್ರೆ, ಅಲ್ರಿ ನೀವು ಮನುಷ್ಯರು ಅಂತಿರಲ್ಲ, ನೀವು ಶ್ರೇಷ್ಠರು ಅಂತ ಅಂದ್ಕೊಳ್ತೀರಲ್ಲ, ನಮಗೂ ನಿಮಗೂ ಎಲ್ಲ ಸಾಮ್ಯತೆ ಇದೆಯಲ್ಲ, ನೀವು ಹೇಗ್ರಿ ಶ್ರೇಷ್ಠ ಅಂತ ಕೇಳಿಬಿಟ್ರೆ ನಮ್ಮ ಹತ್ರ ಉತ್ತರ ಇರಬೇಕು ಬೇಡವ? ಅಲ್ಲ, ಅವು ಪ್ರಶ್ನೆ ಕೇಳ್ತಾವನ್ರಿ ಅಂದರೆ ಕೇಳಬಹುದು. ನೋಡಿ, ಆಹಾರ, ನಿದ್ರಾ, ಭಯ, ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ. ಈಗ ನಾವು 2 ಹೊತ್ತು ಊಟ ಮಾಡ್ತೇವೆ, ಆಮೇಲೆ ಬೆಳಗ್ಗೆ ತಿಂಡಿ ತಿಂತೇವೆ, ಆಮೇಲೆ ಮಧ್ಯ ಮಧ್ಯದಲ್ಲಿ ಏನು ಬೇಕೋ ಅದನ್ನೆಲ್ಲ ಕುಡಿತೇವೆ, ತಿಂತೇವೆ. ಇದ್ರ ಜೊತೆಗೆ ಸಾಲದು ಅಂತ ಮನೆಯಲ್ಲಿ ಗಂಡಸರು ಇದ್ದಕ್ಕಿದ್ದ ಅಡುಗೆ ಮನೆಗೆ ಹೋಗ್ತಾರೆ, ಅಥವಾ ತಾಯಂದಿರು ಅಲ್ಲೇ ಅದನ್ನು ಏನೋ ಬೇಕೋ ಅದು ಮಾತಾಡಿಸ್ತಾರೆ. ಹೀಗೆಲ್ಲ ಪ್ರಾಣಿಗಳಿಗೆ ಹೀಗೆ ಹೊತ್ತಿನ ವ್ಯವಹಾರ ಇಲ್ಲ, ನಿರಂತರ ತಿಂತಾ ಇರ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ವ್ಯವಹಾರವು ಪ್ರಾಣಿಗಳ ವ್ಯವಹಾರಕ್ಕಿಂತ ತೀರ ಭಿನ್ನವಾಗಿಲ್ಲ. ಯಾಕೆ ಹೇಳ್ತೇನೆ ಅಂದರೆ, ವಿಚಾರ ಮಾಡಿ, ಯಾವಾಗ ನಮಗೆ ಸೂರ್ಯೋದಯ ಸೂರ್ಯಾಸ್ತದ ಈ 2 ಸಮಯಗಳೇ ನಗಣ್ಯ ಅಂತ ಆಗಿ ಹೋದವು, ದುಡಿಯೋದು ರಾತ್ರಿ 11 ಗಂಟೆಗೆ ಬಾ, 12 ಗಂಟೆಗೆ ಕುಳು ತಿನ್ನು, ಬೆಳಗ್ಗೆ ಮತ್ತು ಪುನಃ 11 ಗಂಟೆಗೆ ಏಳು, 12 ಗಂಟೆಗೆ ಹೋಗು. ಮೊದಲು 2 ಹೊತ್ತು ಅಂತಿತ್ತು, ಈಗ 2 ಹೊತ್ತು ಅನ್ನೋದು ಇದೆಯಲ್ಲ, ಅದು ಎಷ್ಟು ಹೊತ್ತು ಬೇಕಾದರೂ ಆಗ್ಬೋದು. ಹಾಗಾಗಿ ಲೆಕ್ಕ ಹಾಕಿ, ಆಹಾರದಲ್ಲಿ ನಮಗೂ ಪ್ರಾಣಿಗಳಿಗೂ ಅಥವಾ ಪಶುಗಳಿಗೆ ಏನಾದ್ರು ವ್ಯತ್ಯಾಸ ಇದೆಯಾ? ಇಲ್ಲ. ಆಯಿತು. ಮತ್ತೆ ಮುಂದೆ ಹೋದರೆ ನಿದ್ರೆ, ಅವು ಮಾಡ್ತೇವೆ, ನಾವು ಮಾಡ್ತೇವೆ. ಆದರೆ ಅವು ನಮ್ಮನ್ನು ನೋಡಿ ಛೇಡಿಸ್ತವೆ,
ನಾವು ಎಷ್ಟೋ ವಾಸಿ ಶಬ್ದ ಆದ ತಕ್ಷಣ ನಾವು ಕಣ್ಣು ಬಿಡ್ತೇವೆ. ನೀವು ಕುಂಭಕರ್ಣನ ವಂಶಜರು, ಹೇಳೋದೇ ಇಲ್ಲ ನೀವು. ಅದರಿಂದ ನಮಗಿಂತ ಆ ವಿಷಯದಲ್ಲಿ ನೀವಿನ್ನೂ ಅಧಮರಿದ್ದೀರಿ. ನೋಡಿ, ವಿಚಾರ ಮಾಡಿ. ಯಾವುದೇ ಪ್ರಾಣಿ, ಯಾವುದೇ ಪಶುಗಳಿದ್ದಾವಲ್ಲ, ಅವು ಶಬ್ದ ಆದ ತಕ್ಷಣ ಕಂಡುಬಿಡ್ತವೆ. ಮನುಷ್ಯ ಶಬ್ದ ಆದ ತಕ್ಷಣ ಕಂಡುಬಿಡ್ತಾನೆ. ಶಬ್ದ ಆಗಲಿ ಅಂತ ಇವನೇ ವ್ಯವಸ್ಥೆ ಮಾಡ್ಕೊಳ್ತಾನೆ. ಅದ್ರ ಮೇಲೆ ಒಂದು ಬಡಿದು ಬಿಟ್ಟು, ಬೇಕಾಗಿ ಪಕ್ಕಕ್ಕೆ ತಳ್ಳಿಬಿಟ್ಟು ಮತ್ತು ಪುನಃ ನಿದ್ದೆ ಮಾಡ್ತಾ ಇರ್ತಾನೆ. ಮತ್ತು ಬೆಳಗಾತಿದ್ದು ಹಾಲಿನವನೇನಾದ್ರು ಬಂದು ಡಿಸ್ಟರ್ಬ್ ಮಾಡಿಯಾನು ಅಂಥೇಳಿ ನೀವು ಮೊದಲೇ ನಾವು ಹೇಳ್ಬಿಡ್ತೇವೆ, ನೋಡಯ್ಯ ನೀ ಬಾಗಿಲಿಗೆಲ್ಲ ತಳ್ಳಬೇಡ, ಅಲ್ಲಿ ಬ್ಯಾಗ್ ಇಟ್ಟಿದ್ದೇನೆ ಹಾಕಿಬಿಟ್ಟು ಹೋಗ್ತಾ ಇರು ನೀವು. ವಿಚಾರ ಮಾಡಿ. ನಿದ್ರೆಯಲ್ಲೂ ಸಹ ನಾವು ಅವುಗಳಿಗಿಂತ ಕಡಿಮೆ ಮಾಡಿ ಶ್ರೇಷ್ಠರು ಅಂತ ಅಂದ್ಕೊಂಡಿಲ್ಲ ನಾವು, ಅಲ್ವಾ? ಅವುಗಳಿಂದ ಜಾಸ್ತಿ ಮಾಡಿ. ಆದರೆ ಅವು ಯಾವುವು ಸಹ ದಿನಕ್ಕೆ 10 ತಾಸು ನಿದ್ದೆ ಮಾಡ್ತಾವೋ ಇಲ್ಲೋ ಗೊತ್ತಿಲ್ಲ ನನಗೆ. ಮನುಷ್ಯ ಅಂತೂ ಮಾಡ್ತಾನೆ, 10 ತಾಸು ಇದ್ದರೆ 8 ತಾಸು ಆದರೂ ಮಾಡ್ತಾನೆ. ಆಹಾರ, ನಿದ್ರಾ, ಇನ್ನು ಭಯ, ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಸಹ ನಮಗೆ ಎಲ್ಲಿಲ್ಲದ ಭಯ. ಆದರೆ ಅವುಗಳಿಗೆ ಭಯ ಇಲ್ಲ. ನಾವು ಅಷ್ಟೆಲ್ಲ ಭಯಗ್ರಸ್ತರಾದ್ದರಿಂದಲೇ ಮನೆ ಮುಂದೆ ಅದನ್ನು ನಾವು ಕಟ್ಟಾಕಿಡ್ತೇವೆ. ಯಾಕೆಂದರೆ ಗೊತ್ತು ನಮಗೆ, ನಾನು ಹೆದರ್ಕೊಂಡ್ರು ಸಹ ಅದು ಹೆದರ್ಕೊಳ್ಳಲ್ಲ ಅಂತ. ಹಾಗಾಗಿ ಅದರಿಂದಾಗಿ ನನ್ನ ಭಯ ಕಡಿಮೆ ಆಗುತ್ತೆ ಅಂತ. ಇನ್ನು ಭಯದ ವಿಷಯ ಇಲ್ಲ. ಅದು ಅಂತಲ್ಲ, ಯಾವುದೇ ಪ್ರಾಣಿಗಳನ್ನು ನೋಡಿ ನಿಮಗೆ ಅಂತ. ಒಂದು ಕಾಲದೊಳಗೆ ಮಂಗಗಳು ಮನುಷ್ಯನ ಕಂಡು ಹೆದರುತ್ತಿದ್ವು. ಇವತ್ತು ಅವರನ್ನು ನೋಡಿ ನಾವು ಹೆದರಬೇಕು, ಅಲ್ವಾ? ಹಾಗಾಗಿ ಭಯದ ವಿಷಯದಲ್ಲೂ ಸಹ ಪಶುಗಳಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ಆಹಾರ, ನಿದ್ರಾ, ಭಯ. ಇನ್ನು ಮೈಥುನ. ಮೈಥುನ ಅಂದರೆ ದೇಹ ಸಂಬಂಧ. ಪ್ರಾಣಿಗಳಿಗೆ ಹೇಗೂ ಮನುಷ್ಯರು ಹಾಗೆ. ಭಾಗವತದ ಮಹಾತ್ಮೆಯಲ್ಲಿ ನಾರದರು ಒಂದು ಮಾತು ಹೇಳ್ತಾರೆ. ಕಲಿಯುಗವನ್ನು ಸಂಚಾರ ಮಾಡ್ತಾ ಮಾಡ್ತಾ ಬಂದ್ರಂತೆ. ಅವರೊಂದು ಮಾತು ಹೇಳ್ತಾರೆ, ಪುತ್ರಸ್ಯೋತ್ಪಾದನೆ ದಕ್ಷಾಃ ಅದಕ್ಷಾಃ ಮೋಕ್ಷ ಸಾಧನೆ. ನಾರದರ ಮಾತು, ನಂದಲ್ಲ ಇದು. ಈ ಕಲಿಯುಗದ ಮನುಷ್ಯರ ಹಣೆ ಬರ ಏನಂತ ಹೇಳಿ, ಪುತ್ರಸ್ಯ ಉತ್ಪಾದನೆ ದಕ್ಷಾಃ, ದೇ ಆರ್ ಕೇಪಬಲ್. ಆದರೆ ಅದಕ್ಷಾಃ ಮೋಕ್ಷ ಸಾಧನೆ. ಪ್ರಶ್ನೆ ಇಷ್ಟೇ, ಅದಕ್ಷಾಃ ಮೋಕ್ಷ ಸಾಧನೆ ಬಿಟ್ಬಿಡಿ, ಪುತ್ರಸ್ಯೋತ್ಪಾದನೆ ದಕ್ಷಾಃ. ಪ್ರಾಣಿಗಳಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಇದೆಯಾ? ಹಾಗಾಗಿ ಎಂಥ ಮಾತು. ಆಹಾರ, ನಿದ್ರಾ, ಭಯ, ಮೈಥುನಂಚ ಸಾಮಾನ್ಯವೇ ತತ್ ಪಶುಭಿರ್ನರಾಣಾಂ. ಹಾಗಿದ್ರೆ ಏನು ವ್ಯತ್ಯಾಸ? ಅವು ಪ್ರಶ್ನೆಗಳು ಬಿಟ್ಟರೆ ನಮಗೂ ನಿಮಗೂ ಏನ್ರಿ ವ್ಯತ್ಯಾಸ, ನಮಗಿಂತ ನೀವು ಹೇಗೆ ಶ್ರೇಷ್ಠ ರೀ ಅಂತ ಕೇಳಿಬಿಟ್ರೆ ನಮ್ಮ ಹತ್ರ ಏನೋ ಉತ್ತರ ಇರಬೇಕಲ್ಲ. ಸದ್ಯ ಯಾವ ಪ್ರಾಣಿನೂ ನಮ್ಮ ಹತ್ರ ಕೇಳಲಿಲ್ಲ, ಬಚಾವಾಗಿದ್ದೇವೆ ನಾವು. ಜ್ಞಾನಂ ಹಿ ತೇಷಾಂ ಅಧಿಕೋ ವಿಶೇಷ. ಅದರ ಮನುಷ್ಯನಿಗೆ ಇರುವಂಥ ಶ್ರೇಷ್ಠತೆ ಏನು ಅಂದರೆ ಜ್ಞಾನ. ಮನೀಷ ಅಂದರೆ ಬುದ್ಧಿ ಅಂತ ಅರ್ಥ. ಅದಿದ್ದರಿಂದ ನಮ್ಮನ್ನು ಮನುಷ್ಯರು ಅಂತ ಕರೀತಾರೆ. ಅದಿದ್ದೂ ಸಹ ಆತ್ಮವಿಷಯಕವಾದ ಚಿಂತನೆ ಮಾಡೋದಿಲ್ಲ ಅಂತಾದರೆ ಅವನು ಮನುಷ್ಯ ಅಂತ ಕರೆಸ್ಕೊಳ್ಳೋದಕ್ಕೆ ಯೋಗ್ಯನಲ್ಲ ಎನ್ನುವಂತಹ ಧ್ವನಿ. ಹಾಗಾಗಿ ಜ್ಞಾನಂ ಹಿ ತೇಷಾಂ ಅಧಿಕೋ ವಿಶೇಷ. ಪಶುಗಳಿಗಿಂತಲೂ ವಿಶೇಷತೆ ಇರುವುದು ಮನುಷ್ಯನಲ್ಲಿ ಜ್ಞಾನದಿಂದಾಗಿ. ಅದು ಯಾವ ಜ್ಞಾನ? ಬರೇ ಲೌಕಿಕ ಜ್ಞಾನ ಅಲ್ಲ, ವೃತ್ತಿಜ್ಞಾನ ಅಲ್ಲ, ಸ್ವರೂಪ ಜ್ಞಾನ. ಆದ್ದರಿಂದ ಅದಿದ್ದಾಗ ಮಾತ್ರ. ಅದಿಲ್ಲ ಅಂತಾದರೆ ಪಶುಭಿಸ್ ಸಮಾನ. ಆ ಜ್ಞಾನ ಇಲ್ಲ ಅಂತಾದರೆ ಅವನು ಪಶುವಿಗೆ ಸಮಾನ. ಹಾಗಿದ್ರೆ ಏನು ವ್ಯತ್ಯಾಸ ಇಲ್ಲ ಅಂದರೆ ಸಣ್ಣ ಸಣ್ಣ ವ್ಯತ್ಯಾಸ. ಅವುಗಳಿಗೆ 4 ಕಾಲು, ಇವನಿಗೆ 2 ಕಾಲು, ಅಷ್ಟೇ ವ್ಯತ್ಯಾಸ. ಆದ್ದರಿಂದ ಈಗ ವಿಚಾರ ಮಾಡಿ, ಯಾಕೆ ಮನುಷ್ಯ ಜನ್ಮ ಶ್ರೇಷ್ಠ? ಅವುಗಳಿಗೆ ಈ ಯಾವುದೇ ರೀತಿಯ ಜ್ಞಾನ ಇಲ್ಲ. ಮನುಷ್ಯ ಜನ್ಮದಲ್ಲಿ ಎಲ್ಲ ತರಹದ ಸ್ವರೂಪ ಜ್ಞಾನದಿಂದಾಗಿ ನಮಗೆ ಲೌಕಿಕ ಜ್ಞಾನವು ಸ್ವಚ್ಛವಾದ ಜ್ಞಾನ ಇರಬೇಕು. ಅವುಗಳಿಗದಿಲ್ಲ. ನೋಡಿ, ಅಕ್ಕ ತಮ್ಮ ಎನ್ನುವ ಭಾವ ಅಲ್ಲಿಲ್ಲ, ತಂದೆ ಮಗಳು ಎನ್ನುವ ಭಾವನೆ ಇಲ್ಲ, ಹೌದು ತಾನೇ? ಮತ್ತು ಗಂಡ ಹೆಂಡತಿ ಎನ್ನುವಂಥ ಭಾವನೆಯೂ ಇಲ್ಲ, ಸಹೋದರ ಸಹೋದರಿ ಎನ್ನುವ ಭಾವನೆಯೂ ಇಲ್ಲ.
ಮನುಷ್ಯನಿಗೆ ಎಲ್ಲ ಭಾವನೆಗಳು ಇವೆ. ಇತ್ತೀಚೆಗೆ ಮೊನ್ನೆ ಒಂದು ಪೇಪರನ್ನು ನೋಡಿದ್ದೇನೆ, ಭಯಾನಕವಾದ ವಾರ್ತೆ. ಅದನ್ನು ನೋಡಿದಾಗ ಎಷ್ಟು ವರ್ಷಗಳ ಹಿಂದೆ ಈ ಮಾತನ್ನು ಹೇಳಿದ್ರು ನಮ್ಮವರು, ಮನುಷ್ಯ ಪ್ರಾಣಿಗಳಿಗಿಂತ ಶ್ರೇಷ್ಠ ಅಂತ. ಆದರೆ ಈ ವಿಷಯದಲ್ಲಿ ಹೀಗಿದ್ದರೆ ಮಾತ್ರ ಶ್ರೇಷ್ಠನಾಗ್ತಾನೆ, ಹಾಗಿಲ್ಲದೆ ಇದ್ದರೆ ಏನು ವ್ಯತ್ಯಾಸ ಇಲ್ಲ. ಆದರೆ ಬರ್ತಾ ಬರ್ತಾ ಕಲಿಯುಗದಲ್ಲಿ ನಾವು ಅವ್ರ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದೇವೆ. ಅವು ಎಲ್ಲೋ ಒಂದು ಕಡೆಗೆ ನಮ್ಮ ಮಟ್ಟಕ್ಕೆ ಇರ್ತಾ ಇವೆಯೇನೋ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಭಗವತ್ಪಾದರು ಹೇಳ್ತಾರೆ, ಜಂತೂನಾಂ ನರಜನ್ಮ ದುರ್ಲಭಂ. ಈ ಹುಟ್ಟು ಸಾವಿಗೆ ಒಳಗಾಗುವಂಥ ಜೀವಿಗಳಿಗೆ ನರಜನ್ಮ ಅತ್ಯಂತ ಶ್ರೇಷ್ಠವಾದಂಥ ಜನ್ಮ. ಇದು ನಂಬರ್ 1. ಇದಕ್ಕಿಂತಲೂ ಶ್ರೇಷ್ಠ ಯಾವುದು ಕೇಳಿದರೆ ಮುಂದಿನ ಮಾತು, ಪುಂಸ್ತ್ವಂ. ಪುಂಸ್ತ್ವಂ ಅಂದರೆ ಪುರುಷ ಶರೀರ. ದಯವಿಟ್ಟು ಯಾರು ಅನ್ಯಥಾ ಭಾವಿಸಬಾರ್ದು. ಏಕೆಂದರೆ 21ನೇ ಶತಮಾನದಲ್ಲಿ ನಾವಿದ್ದೇವೆ. ಸರ್ಕಾರದ ದೃಷ್ಟಿಯಲ್ಲಿ ಸ್ತ್ರೀಯರು ಪುರುಷರು ಸಮಾನರು. ಹಾಗಿದ್ದಾಗ ಯಾಕೆ ಇಂಥ ಮಾತನ್ನು ಹೇಳ್ತಾರೆ ಭಗವತ್ಪಾದರು? ನಾನು ದಕ್ಷಿಣಾಮೂರ್ತಿ ಸ್ತೋತ್ರದ ವಿಷಯ ಹೇಳುವಾಗಲೂ ಹೇಳಿದ್ದೆ ಒಂದು ಮಾತನ್ನು. ಅವರೇನಾದ್ರು ಸ್ತ್ರೀ ದ್ವೇಷಿಗಳ? ನೋ. ಹಾಗಿದ್ದರೆ ಯಾಕೆ ಈ ಮಾತನ್ನು ಹೇಳ್ತಾರೆ? ಭಗವತ್ಪಾದರು ಹೇಳ್ತಾ ಇರುವಂಥದ್ದು ಅವರ ಸ್ವಂತ ನಿಲುಮೆಯಿಂದಲ್ಲ, ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಹಾಗೆ ಹೇಳುವುದಕ್ಕೆ ಒಂದು ಕಾರಣ ಉಂಟು. ನಮ್ಮಲ್ಲಿ ಈ ದೇಹ ಶ್ರೇಷ್ಠ, ಈ ದೇಹ ಶ್ರೇಷ್ಠ ಅಲ್ಲ ಅಂತ ತೀರ್ಮಾನ ಮಾಡುವುದಕ್ಕೆ ಅವರ ಜಾತಿ ಕಾರಣ ಅಲ್ಲ, ನೆನ್ಪಿಟ್ಕೊಳ್ಬೇಕು. ನಂಬರ್ 1. ಮತ್ತು ಅವರ ರೂಪವೂ ಕಾರಣ ಅಲ್ಲ, ಅವನು ಅಥವಾ ಅವಳು ಎಲ್ಲಿ ಹುಟ್ಟಿದ್ಲು ಅನ್ನೋದು ಕಾರಣ ಅಲ್ಲ. ಹಾಗಿದ್ದರೆ ಯಾವ ಸ್ಕೇಲಿನ ಹಿನ್ನೆಲೆಯಲ್ಲಿ ಇದು ಶ್ರೇಷ್ಠ ಇದು ಶ್ರೇಷ್ಠ ಅಲ್ಲ ಅಂತ ತೀರ್ಮಾನ ಮಾಡ್ತಾರೆ? ಆ ಶ್ರೇಷ್ಠತೆ ಯಾವುದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಅನ್ನೋದಷ್ಟೇ ಪ್ರಶ್ನೆ. ಹಾಗೆ ಹೇಳಬೇಕಿದ್ರೆ ಎಲ್ಲರೂ ಪುರುಷ ಶರೀರ ಶ್ರೇಷ್ಠ ಅಂತ ಹೇಳುವಾಗ ಒಂದೇ ಒಂದು ಉದ್ದೇಶ ಎದ್ದು ಕಾಣುತ್ತೆ. ಸ್ತ್ರೀ ಶರೀರ ಶ್ರೇಷ್ಠ ಅಲ್ಲ ಅನ್ನೋದು ಅವ್ರ ಮಾತಿನ ಅರ್ಥ ಅಲ್ಲ. ಯಾಕೆ ಅಂತಾದರೆ ಅದಕ್ಕೊಂದು ಕಾರಣ ಉಂಟು. ಲೋಕದ ದೃಷ್ಟಿಯಲ್ಲಿ ಲೌಕಿಕವಾಗಿ ನೋಡಿದಾಗ ಪುರುಷ ಶರೀರಕ್ಕಿಂತ ಸ್ತ್ರೀ ಶರೀರಕ್ಕೆ ಹೆಚ್ಚು ಬೆಲೆ. ಯಾಕೆಂದರೆ ಪ್ರಜನನೆ ಕ್ರಿಯೆ ಮುಂದುವರಿಬೇಕು ಅಂತಾದರೆ ಸ್ತ್ರೀ ದೇಹ ಇಲ್ಲದೆ ಇದ್ರೆ ಆಗೋದಿಲ್ಲ. ಆದರೆ ಇಲ್ಲಿ ಹೇಳ್ತಾ ಇರೋದು ಆ ಉದ್ದೇಶವನ್ನು ಇಟ್ಕೊಂಡಲ್ಲ. ನಿನ್ನೆನೇ ನಾನು ಹೇಳಿದ್ದೇನೆ, ಇದು ವಿವೇಕ ಚೂಡಾಮಣಿ, ಆತ್ಮಾನಾತ್ಮ ವಿವೇಕವನ್ನು ಮಾಡುವಂಥ ಗ್ರಂಥ ಇದು. ಹಾಗಾಗಿ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸಾಧನೆಯನ್ನು ಮಾಡಲಿಕ್ಕೆ ಹೊರಟಾಗ ಯಾವ ಶರೀರ ಆ ಸಾಧನೆಗೆ ಹೆಚ್ಚು ಪೂರಕವಾಗಿ ಇರ್ತದೆಯೋ ಆ ಶರೀರ ಶ್ರೇಷ್ಠ ಅನ್ನೋದಷ್ಟೇ ಈ ಮಾತಿನ ಅರ್ಥ. ಹಾಗೆ ನೋಡಿದಾಗ ಸ್ತ್ರೀ ಶರೀರದಲ್ಲಿ ಇಲ್ಲದೇ ಇರುವಂತಹ ಎಷ್ಟೋ ಅನುಕೂಲಗಳು ಆತ್ಮ ಸಾಧನೆಗೆ ಪುರುಷ ಶರೀರದಲ್ಲಿ ಇವೆ. ಒಂದು ಮಾತ್ರಕ್ಕೆ ಅವರು ಸಾಧನೆ ಮಾಡ್ತಾರೆ ಅಂತಲ್ಲ. ಗುರುಗಳು ಅಂದರೆ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಆ ಮಾತನ್ನು ತುಂಬ ಸುಂದರ ಬರೀತಾರೆ ಮುಂದೆ. ಅಂದರೆ ಇಲ್ಲಿ ಕೆಲವು ದೋಷಗಳಿವೆ. ಆ ಆತ್ಮಜ್ಞಾನ ಸಾಧನೆಗೆ ಬೇಕಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಆಗದೇ ಇರೋಂತಹ ತೊಡಕುಗಳಿವೆ. ಪುರುಷ ಶರೀರದಲ್ಲಿ ಆ ತೊಡಕುಗಳು ಇಲ್ಲ. ಒಂದು ಮಾತ್ರಕ್ಕೆ ಮಾಡ್ತಾರೋ ಅಂತಹ ಕ್ವಶ್ಚನ್ ಹಾಕ್ಕೊಂಡ್ರೆ ನೋ. ಹಾಗಿದ್ದು ಏನೇನು ತೊಡಕುಗಳಿವೆ ಅಂದರೆ, ನಾನು ಹಿಂದೂದನ್ನು ಸೂಕ್ಷ್ಮವಾಗಿ ಹೇಳಿದ್ದೆ. ಒಂದು ಋತುಕಾಲದ ತೊಂದರೆಗಳು, ಇನ್ನೊಂದು ಸೂತಿಕಾ ದೋಷಗಳು. ಇವೆರಡು ಪ್ರಧಾನವಾಗಿ. ಯಾಕೆ ಅಂತ ಕೇಳಿದರೆ, ಆ ಋತುಕಾಲದ ದೋಷದಿಂದಾಗಿ ಅವರಿಗೆ ಕೆಲವು ಸಲ ಅವ್ರ ಬಗ್ಗೆನೇ ಜಿಗುಪ್ಸೆ ಬರುವಷ್ಟರ ಮಟ್ಟಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ಈ ಶರೀರ ರಚನಾಶಾಸ್ತ್ರ ಹೇಳುತ್ತೆ, ಮನಃಶಾಸ್ತ್ರವು ಹೇಳುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಸಾಧನೆ ವಿಚ್ಛಿತ್ತಿಯಾಗುವ ಸಂದರ್ಭಗಳು ಹೆಚ್ಚು. ಈ ಒಂದು ತೊಂದರೆ ಪುರುಷ ಶರೀರದಲ್ಲಿ ಉಂಟೋ? ಇಲ್ಲ. ಇದು ಮೊದಲನೇದು. ಇನ್ನು ಎರಡನೇದು, ಒಂದು ಮಗುವಿಗೆ ಒಂದು ಸ್ತ್ರೀ ಶರೀರ ಜನ್ಮ ಕೊಡ್ತು ಅಂತಾದರೆ
ಮಿನಿಮಮ್ 3 ತಿಂಗಳ, ಆಮೇಲೆ ಮಗುವಿನ ಆರೈಕೆ ಕಡೆಗೆ ಹೋಗ್ತಾ ಇರುತ್ತೆ ಗಮನ. ಯಾಕೆಂದರೆ ಆ ಮಮಕಾರ ಪ್ರಕೃತಿಯಲ್ಲಿ ಹೆಚ್ಚಾಗಿಬಿಟ್ಟಿದೆ, ನಾನು ಅದನ್ನು ಹೇಳಿದ್ದೇನೆ ಹಿಂದೆ. ಆದರೆ ಈ ತೊಡಕು ಅವಳಿಗಿರುವಷ್ಟು ಪುರುಷ ಶರೀರದಲ್ಲಿ ಉಂಟೋ? ಇಲ್ಲ. ಇದು ಎರಡನೇದು. ಮತ್ತಷ್ಟೇ ಅಲ್ಲ, ಒಂದೊಂದು ಮಗುವಿಗೆ ಜನ್ಮ ಕೊಟ್ಟಾಗಳೂ ಸಹ ತನ್ನ ಮೈಯಿಂದ ಮತ್ತು ಮನಸ್ಸಿನಿಂದ ಎರಡೂ ಭಾಗದಿಂದಲೂ ಸಹ ಒಂದಿಷ್ಟು ಶಕ್ತಿಯನ್ನು ತಾಯಿಯಾಗೋಳು, ಅಂದರೆ ಸ್ತ್ರೀ ಶರೀರದಿಂದ ಕಳೆದುಕೊಳ್ತಾಳೆ. ಪುರುಷ ಶರೀರದಲ್ಲುಂಟೋ? ಇಲ್ಲ. ಆಯಿತು, ಅದರ ಜೊತೆಗೆ ಇನ್ನು ಮಕ್ಕಳು ಅಂತ ಆದಮೇಲೆ ಅವರ ಪಾಲನೆಯ ಪೋಷಣೆಯ ಕ್ರಿಯೆಯಲ್ಲಿ ಬಹುಭಾಗ ಯಾರಿದ್ದು ಅಂತ ಕೇಳಿದರೆ ಪುರುಷರು ಒಪ್ಕೊಳ್ಳೇಬೇಕು ಅದನ್ನು. ಹಾಗಾಗಿ ಆಕೆ ಸಮಯವನ್ನು ಎಲ್ಲಿಂದ ತರೋದಕ್ಕೆ ಸಾಧ್ಯ? ಅಷ್ಟು ಹಿನ್ನೆಲೆಯಲ್ಲಿ ಪುರುಷರಿಗೆ ಈ ಯಾವುದೇ ತೊಂದರೆಗಳಿಲ್ಲ, ಇಲ್ಲಿವೆ. ಹಾಗಾಗಿ ಅಧ್ಯಾತ್ಮ ಸಾಧನೆಗೆ ಬೇಕಾದ ಎಲ್ಲ ಅನುಕೂಲ ಮತ್ತು ವ್ಯವಸ್ಥೆ ಪುರುಷ ಶರೀರದಲ್ಲಿ ಹೆಚ್ಚುಂಟು. ವ್ಯವಸ್ಥೆ ಅಲ್ಲೂ ಉಂಟು, ಆದರೆ ಆ ವ್ಯವಸ್ಥೆಯ ಬಳಕೆಗೆ ತೊಡಕುಂಟು. ಆದ್ದರಿಂದ ಪುಂಸ್ತ್ವಂ ಅಂತ ಹೇಳ್ತಾರೆ. ಈಗ ಈ ಮಾತನ್ನು ಹೇಳಿದ್ರಿಂದ ಒಂದು ನೆನಪಿಟ್ಕೊಳ್ಬೇಕು ನಾವು, ಇದು ಸ್ತ್ರೀ ಶರೀರದ ಅವಹೇಳನ ಅಲ್ಲ, ಪುರುಷರಿಗಿರುವ ಜವಾಬ್ದಾರಿಯ ಎಚ್ಚರಿಕೆಯ ಗಂಟೆ. ಆದರೆ ನಾವು ಈ ಗಂಟೆಯನ್ನು ಯಾವತ್ತೋ ಕಟ್ಟಿಟ್ಟುಬಿಟ್ಟಿದ್ದೇವೆ, ಎನ್ಕ್ಲೂಡಿಂಗ್ ದಿಸ್ ಪರ್ಸನ್. ಹಾಗಾಗಿ ನಾವು ದಿನವೂ ಇದನ್ನು ವಿಚಾರ ಮಾಡ್ಕೊಳ್ಬೇಕು. ಹೌದಲ್ಲ, ನನಗಿಂತಹ ವ್ಯವಸ್ಥೆ ಇರುವ ದೇಹವನ್ನು ಕೊಟ್ಟಿಲ್ಲ ನೀನು ಈ ಜನ್ಮದಲ್ಲಿ. ಆದ್ದರಿಂದ ಮನುಷ್ಯನಾಗಿ ನೀನು ಹುಟ್ಟಿಸಿದೆಯಲ್ಲ, ಅದೊಂದು ನನ್ನ ಅತ್ಯಂತ ಶ್ರೇಷ್ಠತೆ. ಮತ್ತು ಈ ಶರೀರ ಕೊಟ್ಟಿಲ್ಲ, ಅದು ಇನ್ನೂ ಶ್ರೇಷ್ಠತೆ. ಮತ್ತು ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ. ಯಾಕೆ ಅಂದರೆ ಇದು ಸ್ವಲ್ಪ 21ನೇ ಶತಮಾನದಲ್ಲಿ ತಕರಾರನ್ನು ಉಂಟು ಮಾಡುವಂತಹ ಒಂದು ಸ್ಟೇಟ್ಮೆಂಟ್ ಇದು. ನನಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಸಂಕೋಚ ಇಲ್ಲ ಹೇಳೋದಕ್ಕೆ. ಇಲ್ಲಿ ಭಗವತ್ಪಾದರ ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಬರೀತಾ ಗುರುಗಳು, ನಾನು ಇನ್ನು ಮುಂದೆ ಎಲ್ಲೆಲ್ಲಿ ಗುರುಗಳು ಅಂತ ಹೇಳ್ತೀನೋ ಅಲ್ಲಿ ಯಾವುದಕ್ಕಲ್ಲ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಅಂತ ಅರ್ಥ, ನೆನ್ಪಿಟ್ಕೊಬಿಡಿ. ಅವರೊಂದು ಮಾತು ಬರೀತಾರೆ, ಸ್ತ್ರೀಯಾ ವೇದಾಧಿಕಾರಾಭಾವಾತ್ ಅಂತ ಒಂದು ವಿವರಣೆ ಬರೀತಾರೆ. ಸ್ತ್ರೀ ಶರೀರದಲ್ಲಿ ವೇದಕ್ಕೆ ಅಧಿಕಾರ ಇಲ್ಲ ಅಂತ. ನನ್ನ ಮಾತಲ್ಲ. ಹಾಗಾಗಿ ನೀವು ಯಾಕ್ರಿ ಹೀಗಂದ್ರೆ ನನ್ನನ್ನು ಕೇಳುವಂಗಿಲ್ಲ ನೀವು. ಏಕೆಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರು ಸ್ವಾಮೀಜಿ ಒಂದು ಸಲ ಹೇಳಿ ಉತ್ತರ ಭಾರತದಲ್ಲಿ ಸಾಕಷ್ಟು ತಕರಾರಾಗಿ ಅಲ್ಲಿನ ಹೆಂಗಸರೆಲ್ಲ ಎದ್ದು ಗಲಾಟೆಯಲ್ಲೇ ಆಗಿದೆ. ನನಗೆ ಭರವಸೆ ಇದೆ ಇಲ್ಲ ಅಂಥ ಗಲಾಟೆ ಆಗಲಿಕ್ಕಿಲ್ಲ ಅಂತ. ಯಾಕೆಂದರೆ ವೇದಾಂತ ಶ್ರವಣ ಮಾಡಿ 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 ಒಂದಿಷ್ಟು ಸಂಸ್ಕಾರ ಆಗಿರ್ತದಲ್ಲ. ಹಾಗಾಗಿ ನಾವು ಹೊರಟಿದ್ದೆ ವಿವೇಕ ವಿಚಾರ ಮಾಡೋದಕ್ಕೆ ಅಂತ. ಆ ಹಿನ್ನೆಲೆಯಲ್ಲಿ ಹಾಗಿದ್ರೆ ವಿಚಾರ ಏನು ಅಂದರೆ ಪ್ರಶ್ನೆ ಇಷ್ಟೇ. ಇವತ್ತು ಬಹಳಷ್ಟು ಜನ ಹೆಣ್ಣು ಮಕ್ಕಳು ನಾವು ವೇದ ಓದಿದ್ರೆ ತಪ್ಪೇನು? ಯಾಕೆಂದರೆ ಸರ್ಕಾರ ಸ್ತ್ರೀಯರನ್ನು ಸಹ ಸಮಾನರು ಅಂತ ಪರಿಗಣನೆ ಮಾಡಿದೆ. ನಾನೀಗ ತಾನೇ ಅದಕ್ಕೊಂದು ಉತ್ತರ ಹೇಳಿದ್ದೇನೆ. ಸರ್ಕಾರದ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಅದು ಇಲ್ಲಿ ಹೇಳ್ತಾ ಇರೋದು ಯಾವ ನೆಲೆಯಲ್ಲಿ? ಅಧ್ಯಾತ್ಮದ ಸಾಧನೆಯ ನೆಲೆಯಲ್ಲಿ. ಆ ಹಿನ್ನೆಲೆಯಲ್ಲಿ ನಾವು ವಿಚಾರ ಮಾಡಬೇಕು. ಹಾಗಿದ್ದಾಗ ನಾವು ವೇದವನ್ನು ಅಧ್ಯಯನ ಮಾಡಿದರೆ ತಪ್ಪೇನು ಅಂತ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಪ್ರಶ್ನೆ. ಇದಕ್ಕೆ ನಂದೊಂದು ಪ್ರಶ್ನೆ ಉಂಟು. ವೇದವನ್ನು ಯಾಕೆ ಎಲ್ಲರೂ ಓದಬೇಕು ಅಂತ, ಇದು ನನ್ನ ಪ್ರಶ್ನೆ. ಇದು ಯಾಕೆ ಕೇಳಿದರೆ, ಈಗ ಡಾಕ್ಟರು ಒಬ್ಬ ಪೇಷಂಟಿಗೆ ಅವನ ಕಾಯಿಲೆಯನ್ನು ನೋಡಿ ಔಷಧ ಕೊಡ್ತಾರೆ ಅಲ್ವಾ? ಆದರೆ ಅಲ್ಲಿ ಹೋಗಿ ಕುಳಿತಂಥ ಆ ಔಷಧ ತೆಗೆದುಕೊಳ್ಳುವಂಥ ರೋಗಿಗಳ ಪಟ್ಟಿಯಲ್ಲಿ ಪಂಕ್ತಿಯಲ್ಲಿ ಕುಳಿತಂಥ ಒಬ್ಬ ಪೇಷಂಟ್ ಡಾಕ್ಟ್ರೇ, ಆ ರೋಗಿಗೆ ನೀವು ಆ ಔಷಧ ಕೊಟ್ಟಿರಲ್ವ, ಆ ಕೆಂಪು ಬಾಟ್ಲಿಯಲ್ಲಿ ಕೆಂಪು ಔಷಧ ಇಟ್ಟಿದ್ರಲ್ಲ ಅದನ್ನು ಕೊಟ್ರಲ್ಲ, ನನಗೂ ಅದನ್ನೇ ಕೊಡಿ ಅಂತ ಕೇಳಿದರೆ ಏನಾದೀತು? ನಮಗೆ ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಅಂತ ತೀರ್ಮಾನ ಯಾರು ಮಾಡಬೇಕು? ಡಾಕ್ಟ್ರ್ ಮಾಡಬೇಕು. ಹಾಗೆ ಭವರೋಗ ವೈದ್ಯ
ಯಾರಿದ್ದಾರೆ? ಆಚಾರ್ಯರಿದ್ದಾರೆ, ಜ್ಞಾನಿಗಳಿದ್ದಾರೆ, ಸಂತರಿದ್ದಾರೆ. ಅವರು ತೀರ್ಮಾನ ಮಾಡ್ತಾರೆ. ಉಪನಿಷತ್ತು ಹೇಳುತ್ತೆ. ಅವರು ಆ ಮಾತನ್ನು ಹೇಳೋದಕ್ಕೆ ಕಾರಣ ಅವರದ್ದು ಸ್ವಂತದ್ದಲ್ಲ. ಸ್ತ್ರೀಯರಿಗೆ ವೇದಾಧಿಕಾರ ಇಲ್ಲ ಅಂತ. ವೇದಾಧಿಕಾರ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಹೊರತು ಆತ್ಮಜ್ಞಾನದಲ್ಲಿ ಅಧಿಕಾರ ಇಲ್ಲ ಅಂತ ಯಾರೂ ಹೇಳಲಿಲ್ಲ. ನೀವು ಸ್ವಾರಸ್ಯ ನೋಡಿ. ನಾವು ಇದನ್ನು ವಿಚಾರ ಮಾಡೋದಿಲ್ಲ. ವೇದಕ್ಕೆ ಅಧಿಕಾರ ಇಲ್ಲ ಅಂದ ತಕ್ಷಣ ಓಹೋ ನಮಗೇನೋ ವಂಚನೆ ಮಾಡಿಬಿಟ್ರು, ನಮಗೇನೋ ಮೋಸ ಮಾಡಿಬಿಟ್ರು. ಒಂದು ನೆನಪಿಟ್ಕೊಳ್ಬೇಕು, ನಮ್ಮ ಇಡೀ ಇತಿಹಾಸದಲ್ಲಿ ಎಲ್ಲೂ ಸಹ ಹೆಣ್ಣು ಮಕ್ಕಳನ್ನು ಅವಹೇಳನಕಾರಿಯಾಗಿ ಕಂಡಿಲ್ಲ. ರಾಮಾಯಣ ಕಾಲದಿಂದಲೂ ಸಹ ನೋಡ್ತಾ ಬರಬೇಕು ನಾವು. ರಾಮ ಕಾಡಿಗೆ ಹೋಗಬೇಕು ಅಂತ ಕೈಕೇಯಿ ಪಟ್ಟಿಡಿದಾಗ ತಕ್ಷಣ ವಸಿಷ್ಠ ಹೇಳಿದ ಮಾತು ಏನು ಅಂದರೆ, ಅರ್ಧೋ ವೈ ಏಷ ಆತ್ಮನೋ ಯತ್ ಪತ್ನಿ. ಕೈಕೇಯಿ, ರಾಮನನ್ನು ಕಾಡಿಗೆ ಎಟ್ಟಿ ಭರತನನ್ನು ಅಯೋಧ್ಯೆ ಸಿಂಹಾಸನದ ಮೇಲೆ ಕೂರಿಸ್ಬೇಕು ಅನ್ನೋಂಥ ನಿನ್ನ ಆಸೆ ಈಡೇರುವುದಿಲ್ಲ ಅಂದರು. ಯಾಕೆ ಅಂದರೆ ರಾಮ ಗೃಹಸ್ಥನಿದ್ದಾನೆ. ರಾಮನ ಅನುಪಸ್ಥಿತಿಯಲ್ಲಿ ಅವನ ಅರ್ಧಾಂಗಿ ಅರ್ಧ ಭಾಗಗಳಂಥ ಸೀತೆಗೆ ಸಂಪೂರ್ಣ ಅಧಿಕಾರ ಬರುತ್ತೆ, ಭರತನಿಗೆ ಅಲ್ಲ ಅಂತ ನಾವು ರಾಮಾಯಣವನ್ನು ಕಣ್ಣು ತೆಗೆದು ನೋಡೋದೇ ಇಲ್ಲ. ಇದನ್ನು ಸುಮಾರು 9 ಲಕ್ಷ ವರ್ಷಗಳ ಹಿಂದೆ ಹೇಳಿದ ಮಾತು ಇದು. ಅಲ್ಲಿಂದ ನೋಡ್ತಾ ಬನ್ನಿ ಇತಿಹಾಸವನ್ನು. ಆದರೆ ಪಾಶ್ಚಾತ್ಯರು ಬರೆದಂಥ ಇತಿಹಾಸ ನಮ್ಮ ದೇಶದ ಇತಿಹಾಸ ಅಲ್ಲ. ನಮ್ಮ ದೇಶಕ್ಕೆ ನಮ್ಮದಾದಂಥ ನೆಲೆ ಇದೆ. ಹಾಗಾಗಿ ಸ್ತ್ರೀಯರನ್ನು ಎಷ್ಟು ಗೌರವವಾಗಿ ಕಾಣಬೇಕು ಅಷ್ಟು ಗೌರವವಾಗಿ ನೋಡ್ತಾ ಬಂದರು. ಕೊನೆಗೆ ಮಹಾಭಾರತ ಕಾಲದಲ್ಲೂ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಒಬ್ಬ ಸ್ತ್ರೀಗೆ ಅವಮಾನ ಮಾಡಿದರೆ ಏನಾಗತ್ತೆ ಅನ್ನೋದನ್ನು ವೇದವ್ಯಾಸರು ಇತಿಹಾಸದ ಮೂಲಕ ನಮಗೆ ತೋರಿಸಿಬಿಟ್ರು. ಇಡೀ ಮಹಾಭಾರತಕ್ಕೆ ಮೂಲಭೂತವಾದದ್ದು ದ್ರೌಪದಿಯ ಮುಡಿಗೆ ಕೈ ಹಾಕದ್ದಲ್ವ. ಹಾಗಾಗಿ ನಾವು ಎಂದೂ ಸ್ತ್ರೀಯರನ್ನು ಅವಮಾನ ಮಾಡಿದವರಲ್ಲ. ಹಾಗಿದ್ದರೆ ಇಲ್ಲಿ ಯಾಕೆ ಈ ಮಾತು ಹೇಳ್ತಾರೆ ಅಂದರೆ, ಇದಕ್ಕೆ ಆಗ ನಾನು ಹೇಳಿದನಲ್ಲ 4 ಅಂಶ. ಈ ತೊಂದರೆ ವೇದಾಧ್ಯಯನಕ್ಕೆ ಉಂಟು. ಯಾಕೆಂದರೆ ನಮ್ಮವರು ವೇದವನ್ನು ಅಪೌರುಷೇಯವಾಣಿ ಅಂದರೆ ಅದು ಭಗವಂತನ ಉಸಿರು ಅಂತ ಪರಿಗಣನೆ ಮಾಡಿದ್ದಾರೆ. ಇಟ್ಸ್ ನಾಟ್ ಎ ಮ್ಯಾನ್ ಮೇಡ್. ಹಾಗಾಗಿ ಅಪೌರುಷೇಯ ಅಂತ ವೇದ ಬೇರೆ ಅಲ್ಲ, ಮತ್ತು ಆ ವೇದವಾಣಿ ಬೇರೆ ಅಲ್ಲ. ಹಾಗಾಗಿ ಆ ವೇದವಾಣಿಯನ್ನು ಧರಿಸೋದು ಅಂದರೆ ಆ 4 ದಿನಗಳಲ್ಲಿ ಇವರ ಆ ಋತುಕಾಲದ ಸಂದರ್ಭದಲ್ಲಿ ಅಪ್ಪಿ ತಪ್ಪಿ ಬಾಯಿಂದ ಬಂತು ಅಂತಾದರೆ ಅದೊಂದು ಅಪಚಾರ ಹೌದಾ ಅಲ್ವೋ? ಇದು ಮೊದಲನೇದು. ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಆ ಪಾವಿತ್ರ್ಯತೆ ಉಂಟು ಅಂತ ಕೇಳಿದರೆ ಒಂದು ಮಾತನ್ನು ಹೇಳಿಬಿಡ್ತೇನೆ ಇವತ್ತು. ಈ ಸಂಸ್ಥೆಯಲ್ಲಿ ಅದನ್ನು ಹೇಳಬೇಕು. DVGಯವರು ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಸುಮಾರು 2 ವರ್ಷಗಳ ಕಾಲ ಭಾಷ್ಯವನ್ನು ಅಧ್ಯಯನ ಮಾಡಿದ್ದಾರೆ. ಆ ಸ್ಥೂಲ ಶರೀರವನ್ನು ಹೊತ್ಕೊಂಡು ಪಾಠಕ್ಕಿಂತ ಮೊದಲು 12 ನಮಸ್ಕಾರ, ಆಮೇಲೆ 12 ದೀರ್ಘದಂಡ ನಮಸ್ಕಾರ. ಪೊಲೀಸ್ ಡಿಪಾರ್ಟ್ಮೆಂಟ್ ನಮಸ್ಕಾರ ಅಲ್ಲ, ಅವರೇ ಬರೀತಾರೆ ಅದನ್ನು. ನಾನು ಹಾಗೆ ನಮಸ್ಕಾರವನ್ನು ಮಾಡಿ ಅಧ್ಯಯನ ಮಾಡಿದೆ. ಆಗ ಒಂದು ಸಲ ಒಂದು ಮಾತನ್ನು ಕೇಳಿದ್ರಂತೆ ಅವರು ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ. ಸುಮೃಡೀಕಾ ಸರಸ್ವತಿ ಅನ್ನುವಂಥ ಒಂದು ವೇದದ ವಾಕ್ಯ. ಇದಕ್ಕೆ ಅರ್ಥ ಕೇಳಿದ್ರಂತೆ ಶಂಕರ ಮಠದ ಒಂದು ಆವರಣದೊಳಗೆ. ಅಲ್ಲಿ ಅವರಿಗೆ ಪಾಠ ಆಗ್ತಾ ಇದ್ದಿತ್ತು. ಆಗ ಇವರು ಕೇಳಿದಾಗ ಅವ್ರು ಏನು ರಿಯಾಕ್ಟ್ ಮಾಡಲಿಲ್ವಂತೆ, ಸುಮ್ಮನೆ ಹೀಗೆ ಒಂದ್ಸಲ ನೋಡಿದ್ರಂತೆ ಅಷ್ಟೇ. ಮತ್ತೆ ಏನೋ ನಾನು ಹೇಳಿದ್ದು ಕೇಳಲಿಲ್ಲ ಅಂತ ಇನ್ನೊಂದು ಸಲ ಕೇಳಿದ್ರಂತೆ. ಆಗಲೂ ಏನು ರಿಯಾಕ್ಟ್ ಮಾಡಲಿಲ್ವಂತೆ. 3ನೇ ಸಲ ಕೇಳಿದಾಗ ಒಂದು ಮಾತು ಹೇಳೋದಂತೆ. ಅವ್ರು ಹೇಳ್ತಾರೆ ಗುಡುಗು ಬಿಟ್ಟರು ಹೀಗೆ ಅಂತ. ಏನು ಹೇಳೋದಂದರೆ ಅವ್ರು ಹೇಳಿದ ಶಬ್ದ ವಿರೂಪಾಕ್ಷಾಸ್ತ್ರ ಶಬ್ದ. ಕಾಲೊಳಗೆ ಅದನ್ನು ಹಾಕ್ಕೊಂಡಿದ್ದಿ, ಬಾಯಿಯೊಳಗೆ ವೇದವಾಣಿ ವಿಚಾರ ಮಾಡ್ತಿದ್ದೀನೇನು, ಇಷ್ಟೇ ಹೇಳಿದ್ದೆ. DVGಯವರು ಹೇಳ್ತಾರೆ, ಆಗ ನನಗೆ ನಮ್ಮವರು ಅದಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ರು ಅನ್ನೋದು ಗೊತ್ತಾಯಿತು ಅಂತ. ಕಾಲೊಳಗೆ ಅದನ್ನು ಹಾಕ್ಕೊಂಡಿದ್ದೀ ಅಂತ ಹೇಳಿದ್ದವರು, ಆ ಶಬ್ದವನ್ನೂ ಹೇಳಲಿಲ್ಲ. ಬಾಯಿಯೊಳಗೆ ಏನು ಮಾಡ್ತಾ ಇದ್ದಿ, ಇದನ್ನು ಕೇಳ್ತಾ ಇದ್ದಿ ನೀನು. ಅಂದರೆ
ಆ ಪಾದರಕ್ಷೆಯನ್ನು ಹಾಕ್ಕೊಂಡು ಅದರ ಬಗ್ಗೆ ವಿಚಾರ ಮಾಡುವುದು, ಹೇಳುವುದಲ್ಲ, ಅದು ಅಪರಾಧ ಅಂತ ನಮ್ಮವರು ಭಾವಿಸಿದ್ರು. ಇನ್ನು ಈ 4 ದಿನಗಳ ಮಲಿನ ಪರಿಸ್ಥಿತಿಯಲ್ಲಿ ಏನಾದರೂ ಬಾಯಿ ತಪ್ಪಿ ಬಂದರೆ ಮತ್ತೆ ಪುನಃ ಅದು ಭಗವಂತನಿಗೆ ಮಾಡುವ ನೇರ ಅಪಚಾರ. ಇದು ನಮ್ಮವರು ಭಾವಿಸಿದ್ರು ಒಂದು. ಇನ್ನು ಎರಡನೇದು, ಒಂದು ಸಲ ಒಂದು ಮಗುವಿಗೆ ಜನ್ಮ ಕೊಟ್ಟಾಗ ಅವಳಿಗೆ ಎಷ್ಟು ದಿವಸ ವಿಶ್ರಾಂತಿ ಬೇಕು ಅಂತ ಒಂದು ಈ ಸಂದರ್ಭ ನೆನೆಸ್ಬಿಡ್ತೇನೆ. ಮರೆಯುವಂಥ ವಿಷಯಗಳಲ್ಲಿ ಅತ್ಯಂತ ಬೇಗ ಮರೆಯುವುದು ವೇದವಾಣಿ. ನೀವು 3 ತಿಂಗಳ ಅದರ ಬಗ್ಗೆ ಮುಖ ಮಾಡಲಿಲ್ಲ ಅಂದರೆ ಸ್ವರ ಎಲ್ಲ ಪೂರ ಏರುಪೇರು. ವೇದಕ್ಕೆ ಅರ್ಥ ಇರುವುದು ಪದದಿಂದಾಗಿ ಅಲ್ಲ, ಶಬ್ದದ ಅರ್ಥದಿಂದಾಗಿ ಅಲ್ಲ, ಅದರ ಸ್ವರದಿಂದ. ಆದ್ದರಿಂದ ಆ 3 ತಿಂಗಳ ನಿಮ್ಮ ಈ ಮಗುವಿನ ಪಾಲನೆಯ ಪೋಷಣೆಯ ಹಿನ್ನೆಲೆಯಲ್ಲಿ ಏನಾದೀತು? ಕ್ವಶ್ಚನ್ ಮಾರ್ಕ್ ಅಷ್ಟೇ. ಪ್ರಹ್ಲಾದ ಹೇಳಿದ್ದನ್ನು ನಾನಿಂದು ಹೇಳಿದ್ದೇನೆ. ತತ್ತು ಸ್ತ್ರೀತ್ವಾತ್ ತಿರೋಧದೆ. ನಮ್ಮ ಅಮ್ಮನಿಗೂ ನನಗೂ ಸಮಾನವಾಗಿ ನಾರದ ಹೇಳಿದ್ದಾರೆ. ಆದರೆ ನಮ್ಮಮ್ಮ ಒಂದೊಂದು ಮಗುವಿಗೆ ಜನ್ಮ ಕೊಡುವಾಗ ಇಷ್ಟಿಷ್ಟು ಅಂಶ ಕಳ್ಕೊಂಡಿದ್ದಾಳೆ, ಎಲ್ಲ ಮರ್ತು ಹೋಗಿದೆ ಅವಳಿಗೆ. ನನಗೆ ಮಾತ್ರ ನಾರದ ಹೇಳಿದೆಲ್ಲ ನೆನಪಿದೆ ಅಂತ. ಆಯಿತು, ಸರಿ. ಆಮೇಲೆ ನೀವು ಮತ್ತೆ ಪುನಃ ಅದನ್ನು ಆ ಏರುಪೇರಾದಂತಹ ಧ್ವನಿಯಲ್ಲಿ, ಅಂದರೆ ಸ್ವರದ ಆರೋಹ ಅವರೋಹ ವ್ಯತ್ಯಾಸ ಮಾಡಿಕೊಂಡೆ ಹೇಳಿದಾಗ ಅದರಿಂದ ಸಿಗುವ ಫಲ ಏನು ಗೊತ್ತಾ? ಪೂರಾ ವಿರುದ್ಧವಾದದ್ದೇ. ಮಂತ್ರೋಹೀನ ಸ್ವರತೋ ವರ್ಣತೋ ವಾ ಮಿಥ್ಯಾ ಪ್ರಯುಕ್ತೋ ನ ತಮರ್ಥಮಾಹ ಸ ವಾಗ್ವಜ್ರೋ ಯಜಮಾನಂ ಹಿನಸ್ತಿ ಯಥೇಂದ್ರ ಶತ್ರುಸ್ವರತೋಪರಾಧಾತ್. ನಿಮಗೆ ಕಥೆ ಗೊತ್ತಿರಬೇಕು. ವೇದಕ್ಕೆ ಸ್ವರವೇ ಜೀವಾಳ. ಆ ಸ್ವರ ವ್ಯತ್ಯಾಸ ಆಯಿತು ಅಂತಾದರೆ ಅದರಿಂದ ಆಗುವುದು ಅನುಕೂಲ ಅಲ್ಲ, ಎಲ್ಲ ಅನಾನುಕೂಲವೇ. ದ್ವಿತೀಯ ಕಥೆ ಗೊತ್ತಿರಬೇಕು ನಿಮಗೆ. ಯಾಕೆಂದರೆ ತನ್ನ ಸವತಿ ಅದಿತಿಯನ್ನು ನೋಡಿ ಆಕೆ ಅಸೂಯೆಪಟ್ಟಳು. ಹಾಗಾಗಿ ಇಂದ್ರನನ್ನು ಸಾಯಿಸುವಂಥ ಮಗುವನ್ನು ಪಡಿಬೇಕು ಅಂಥೇಳಿ ಕಶ್ಯಪನ ಕಾಲಿಡಿದು ಕೇಳಿದಳು. ಆತ ಹೀಗೆ ಮಾಡು ಅಂತ ಹೇಳಿದ. ಯಾಕೆಂದರೆ ದೈವ ಸಂಕಲ್ಪ ಹೇಗಿರುತ್ತೋ ಹಾಗಿರಲಿ ಅಂತ. ಹಾಗೆ ಏನಾಯಿತು ಕೇಳಿದರೆ, ದಿತಿ ಅದೊಂದು ದಿನ ಮಂತ್ರೋಹೀನ ಸ್ವರತೋ ವರ್ಣತೋವ, ಮಂತ್ರವನ್ನು ವ್ಯತ್ಯಾಸ ಮಾಡಿ ಹೇಳಿದರೆ, ಸ್ವರ ವ್ಯತ್ಯಾಸ ಮಾಡಿ ಹೇಳಿದರೆ, ಮತ್ತು ಅರ್ಥ ವ್ಯತ್ಯಾಸ ಮಾಡಿ ತಿಳ್ಕೊಂಡ್ರೆ, ಇದರಿಂದಲೇ ಏನಾಗುತ್ತೆ ಅಂದರೆ ಅದು ಯಜಮಾನನನ್ನು ಸಾಯಿಸ್ತದೆ ಅಂತ ಅರ್ಥ. ಯಜಮಾನಂ ಹಿನಸ್ತಿ. ಆ ಹಿನ್ನೆಲೆಯಲ್ಲಿ ಕೊನೆಗೆ ದಿತಿ ಆ ಮಂತ್ರ ಹೇಳ್ತಿದ್ಲು. ಇಂದ್ರ ಶತ್ರುರು ವರ್ಧಸಸ್ವ ಅಂತ ಮಂತ್ರ ಅದು. ಅದು ಹೇಳಬೇಕಿದ್ರೆ ಸ್ವರ ವ್ಯತ್ಯಾಸ ಆಗಿಬಿಡ್ತು ಅವಳು ಬಾಯಿಂದ ಬರುವಾಗ. ಆ ಅರ್ಥ ವ್ಯತ್ಯಾಸ ಆದದ್ರಿಂದ, ಸ್ವರ ವ್ಯತ್ಯಾಸ ಆದ್ರಿಂದ ಅರ್ಥ ವ್ಯತ್ಯಾಸ ಆಯಿತು. ಏನು ವ್ಯತ್ಯಾಸ ಆಯಿತು? ಇಂದ್ರನನ್ನು ಸಾಯಿಸುವ ಮಗನನ್ನು ಕೊಡು ಅನ್ನೋದು ಅವಳ ಉದ್ದೇಶ, ಮಂತ್ರದ ಅರ್ಥ. ಅದು ಇವಳು ಸ್ವರ ಆರೋಹ ಅವರೋಹ ವ್ಯತ್ಯಾಸ ಆದ್ದರಿಂದ ಇಂದ್ರನಿಂದ ಸಾಯಿಸಲ್ಪಡುವ ಮಗನನ್ನು ಕೊಡುವಂತಾಯಿತು. ಅಷ್ಟೇ. ಇವಳೇ ಕೇಳಿದ್ದಾಳೆ, ದೇವೇಂದ್ರ ಬಂದು ನನ್ನ ಮಗನನ್ನು ಸಾಯಿಸಪ್ಪ ಅಂತ. ಅವನು ಬಂದ 40 ಚಿಲ್ಲರೆ ಪೀಸ್ ಮಾಡಿಬಿಟ್ಟ. ಏನಾಯಿತು ಪ್ರಯೋಜನ? ಇದು ಎರಡನೇದು. ಇನ್ನು ಈಗೊಂದು ಪ್ರಶ್ನೆ ಬರ್ಬೋದು ನಿಮಗೆ. ಅಲ್ಲ ಸರಿ, ಈಗ ನಮಗೆ ಈ ಸಾಂಸಾರಿಕ ಸುಖವನ್ನೆಲ್ಲ ಅನುಭವಿಸಿ ಆದ ಮೇಲೆ, ಎಲ್ಲ ಈ ಋತುಕಾಲದ ಅವಧಿ ಎಲ್ಲ ಮುಗಿದ ಮೇಲೆ, ಸುಮಾರು 45-50 ಆದಮೇಲೆ ನಾವು ಶುರು ಮಾಡ್ತೇವೆ, ಓದ್ತೇವೆ. ತಪ್ಪೇನ್ರಿ? ಅದೂ ತಪ್ಪೇ. ಯಾಕೆ ತಪ್ಪು ಅಂತ ಕೇಳಿದರೆ, ಆವಾಗ ಹೇಗಾಗತ್ತೆ ಗೊತ್ತಾ? ನಾನು ಹಿಂದೆ ಒಂದು ಸಲ ಹೇಳಿದ್ದೇನೆ, ಇವತ್ತು ಹೇಳ್ತೇನೆ. ನಮ್ಮಲ್ಲಿ ಎಷ್ಟೋ ಜನ ಪುರುಷರಿಗೆ ಒಂದು ಬೈಕೆ ಇರುತ್ತದೆ. ಇದೇನು ರೀ ಪುರುಷರಿಗೆ ಬೈಕೆ ಅಂದರೆ? ಹೌದು, ಒಂದು ಬೈಕೆ. ಏನು ಅಂದರೆ, ನನ್ನ ಬಾಲ್ಯದಲ್ಲಂತೂ ವೇದಾಧ್ಯಯನ ಮಾಡಲಿಕ್ಕಾಗಲಿಲ್ಲ. ಇನ್ನು ಯೌವನದಲ್ಲಿ ಪ್ರೌಢಾವಸ್ಥೆಯಲ್ಲಿ ಹೊಟ್ಟೆಪಾಡಿಗೋಸ್ಕರ ದುಡಿದಿದ್ದಾಯಿತು. ಈಗ ರಿಟೈರ್ಡ್ ಆಗಿದ್ದೇನೆ, ಇನ್ನೇನು ಕೆಲಸ ಇಲ್ಲ. ಇವಾಗ ಎಷ್ಟೋ ವೇದ ಓದ್ಬಿಡೋಣ, ಆಮೇಲೆ ಸಾಧ್ಯ ಯಾರು ಪೌರೋಹಿತ್ಯ ಕರೆದ್ರೆ ಹೋಗೋಣ, ಬಂದಷ್ಟು ಬಂತಮ್ಮ ಆದಷ್ಟು ಆತಮ್ ಅಂತ ಲೆಕ್ಕ ಹಾಕ್ಕೊಂಡು
ಅವರು ವೇದ ಕಲೀಲಿಕ್ಕೆ ಹೋಗ್ತಾರೆ. ಅವರು ವೇದ ಕಲಿತಿದ್ದನ್ನು ಹೇಳಿಬಿಟ್ರೆ, ಒಬ್ಬ ಪ್ರಾಮಾಣಿಕವಾಗಿ ವೇದಾಧ್ಯಯನ ಮಾಡಿದವನಲ್ಲಿ ಇದ್ದರೆ ಇದು ಕಿವಿ ಬಿಡೋಕ್ಕಾಗಲ್ಲ. ಯಾಕೆ ಅಂದರೆ ಅದೇ ಇರೋದು ಆ ವೇದ ಮಾತೆಯ ಅನುಗ್ರಹ. ಹೇಗೆ ಅಂದರೆ ಅದಕ್ಕೆ ಬೇಕಾದಂಥ ಅಧ್ಯಯನದ ಕಾಲವೇ 8ರಿಂದ 22, 25. ಆಗ ಮಾತ್ರ ಆ ಸ್ವರಜ್ಞಾನ ಗಟ್ಟಿಯಾಗಿ ನಿಲ್ಲುತ್ತೆ. ನೀವು 25 ವರ್ಷ ಆದಮೇಲೆ ವೇದ ಕಲಿತೀನಿ ಅಂತ ಸ್ತ್ರೀಯರಲ್ಲ ಪುರುಷರು ಹೋದ್ರೂ ಸಹ ಅದು ಒಳ್ಳೆಯ ನೀರಲ್ಲಿ ದೋಣಿ ತೇಲ್ದಂಗೆ ತೇಲ್ತಾ ಇರುತ್ತೆ. ನಿಲ್ಲೋದೇ ಇಲ್ಲ. ಅದು ಒಂದು ಮರ್ತೋಗುತ್ತೆ, ಅದಿಲ್ಲ, ಸ್ವರ ವ್ಯತ್ಯಾಸ ಆಗುತ್ತೆ. ಯಾಕೆ ಹೀಗಾಗುತ್ತೆ ಅಂದರೆ ಆ ವೇದ ಅನ್ನೋದಕ್ಕೆ ಇನ್ನೊಂದು ಹೆಸರು ಛಂದಸ್ ಅಂತ. ಅದರ ಅರ್ಥನೇ ಹೇಳುತ್ತೆ ಛದಿ ಆಚ್ಛಾದನೆ. ತನ್ನನ್ನು ತಾನು ಯಾವುದು ಮುಚ್ಚಿಕೊಳ್ಳುತ್ತೋ, ತನ್ನನ್ನು ತಾನು ಯಾರಿಗೆ ಯಾವಾಗಲೂ ತೆರೆದು ತೋರಿಸೋದಿಲ್ವೋ ಅದಕ್ಕೆ ಛಂದಸ್ ಅಂತ ಹೆಸರು. ಅದು ಭಗವಂತನ ಉಸಿರಾದಮೇಲೆ, ಭಗವಂತನ ರೂಪವೇ ಆದಮೇಲೆ ಭಗವಂತ ಹೇಗೆ ರಹಸ್ಯವೋ ಅದು ರಹಸ್ಯ ಅನ್ನೋದು ಒಪ್ಕೊಳ್ಳೇಬೇಕು ತಾನೆ ನಾವು. ಆದ್ದರಿಂದ ಅದು ಸುಲಭವಾಗಿ ನಮಗೆ ದಕ್ಕೋದಿಲ್ಲ. ಒಂದು ಮಾತನ್ನು ಹೇಳ್ತೇನೆ, ನಾವು ಬಾಲ್ಯದಲ್ಲಿ ಏನನ್ನು ಓದಿದ್ದೇವೋ ಅದಷ್ಟು ಮಾತ್ರ ಗಟ್ಟಿ. ಈಗ ನಾನೇನೋ ಹೊಸದಾಗಿ ವೇದಾಧ್ಯಯನ ಮಾಡ್ತೇನೆ ಅಂತ ಹೊರಟ್ರೆ ಹಾಗಿದ್ರೆ ಏನು? ಯಾರು ಸ್ವರಬದ್ಧವಾಗಿ ಹೇಳ್ತಾರೋ ಅವ್ರು ಹೇಳೋದನ್ನು ಕೇಳಿ ಮನಸ್ತೃಪ್ತಿಯಾಗೋಷ್ಟು ಆನಂದ ಪಡಬೇಕು ಅಷ್ಟೇ. ಹಾಗಾಗಿ ನಾವು ನಮ್ಮ ಎಲ್ಲ ಈ ದೇಹದ ಋತುಕಾಲ ಸೂತಿಕಾ ಕಾಲದ ವ್ಯವಸ್ಥೆ ಎಲ್ಲ ಮುಗಿದ ಮೇಲೆ ಅಧ್ಯಯನ ಮಾಡ್ತೇವೆ ಅಂದರೆ ನೀವು ಮಾಡೋದಕ್ಕಿಂತ ಮಾಡದೇ ಇರೋದು ಹೆಚ್ಚು ಆಸೆ. ಬೇಕಿದ್ರೆ ಪ್ರಯತ್ನ ಮಾಡಿ ನೋಡಿ. ಇದು 2ನೇ ಅಂಶ. 3ನೇ ಅಂಶ, ನಾನು ಇದಿಷ್ಟನ್ನು ಹೇಳಿದ್ದು ನಮ್ಮ ದೇಶದ ಪ್ರಾಚೀನರು ಅವರು ಏನು ಕಂಡುಕೊಂಡು ಸತ್ಯ ಹೇಳಿದರು ಅದನ್ನು ಹೇಳಿದ್ದೇನೆ. 3ನೇದು ನಮ್ಮ ದೇಶದ ಹೇಳಿದ ಮಾತಲ್ಲ. ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಒಂದು ಮಾತನ್ನು ಹೇಳಿದ್ದನ್ನು ಈಗ 10 ವರ್ಷದ ಹಿಂದೆ ನಾನು ಒಂದು ಕಡೆಗೆ ಓದಿದೆ. ಅವನ ಹೆಸರು ಮೆಸ್ಬರ್ನ್ ಅಂತ. ಅವನು ಒಂದು ಮಾತು ಹೇಳ್ತಾನೆ, ಸ್ತ್ರೀಯರು ವೇದಾಧ್ಯಯನವನ್ನು ಮಾಡುವುದಕ್ಕಿಂತ ಮಾಡದೇ ಇರುವುದು ಅವರಿಗೂ ಕ್ಷೇಮ, ಅದಕ್ಕಿಂತ ಜಾಸ್ತಿ ಅವರ ಮಕ್ಕಳಿಗೆ ಕ್ಷೇಮ ಅಂದ. ನನಗೆ ಶಾಕ್ ಆಯಿತು ಅದನ್ನು ಕೇಳಿ. ಯಾಕೆ ಅಂದರೆ ಅವನು ಕೊಡ್ತಾನೆ ಉದಾಹರಣೆನ. ವೇದವನ್ನು ಉಚ್ಚಾರ ಮಾಡಬೇಕಿದ್ರೆ ಅದರ ಸ್ವರ ಹುಟ್ಟುವುದು, ನಾದ ಹುಟ್ಟುವುದು ಅದು ನಾಭಿಯಿಂದ ಹುಟ್ಟಬೇಕು. ಅಲ್ಲೇ ಹುಟ್ಟೋದು. ನಮ್ಮವರು ಹೇಳಿದ್ದಾರೆ ಆ ಮಾತನ್ನು, ನಮ್ಮವರು ಹೇಳಿದ್ದೇನೆ ಅವನು ಹೇಳ್ತಾನೆ. ಹಾಗಾಗಿ ನಾದದ ಮೂಲ ನಾಭಿ ಅಲ್ಲಿ. ಅದಾದಮೇಲೆ ಹಂತ ಹಂತವಾಗಿ ಬರುತ್ತೆ. ಆ ಧ್ವನಿ ಅಂದರೆ ನಾದ ಪ್ರಕಟ ಆಗುವುದು ನಾಲಿಗೆ ಮೂಲಕ. ಇಲ್ಲಿ ನಾವು ಮಾತನಾಡುವುದನ್ನು ತುರಿಯಂ ವಾಚೋ ಮನುಷ್ಯ ವದಂತಿ ಅಂದರೆ 4ನೇ ಹಂತ. ಅದಕ್ಕೂ 3 ಹಂತ ಉಂಟಲ್ಲ, ಅದು ಒಳಗಡೆಯೇ ಇರುತ್ತೆ. ಅದರ ಮೂಲ, ನಾದದ ಮೂಲ ಇರುವುದು ನಾಭಿ. ಅದಕ್ಕೆ ಉದಾಹರಣೆ ಕೊಡ್ತಾನೆ ಅವನು. ನಾಭಿಯ ಸನಿಹದಲ್ಲೇ ಗರ್ಭಕೋಶ ಅಂತ. ಆಗ ಒಬ್ಬಾಕೆ ಗರ್ಭಿಣಿ ತಾಯಿ ಸ್ವರಬದ್ಧವಾಗಿ ವೇದವನ್ನು ಉಚ್ಚಾರಣೆ ಮಾಡಿದರೆ ಅದರ ಕಂಪನದಿಂದಾಗಿ ಮಗುವಿನ ಮೇಧಾಶಕ್ತಿ ಪೂರ್ತಿ ಕುಂಠಿತವಾಗಿ ಹೋಗ್ತದೆ ಅಂತಾನೆ ಅವನು. ಆಮೇಲೆ ಇನ್ನು ಮುಂದಕ್ಕೆ ಹೋಗಿ ಇನ್ನೊಂದು ಮಾತನ್ನು ಹೇಳ್ತಾನೆ ಅವನು. ಹಾಗಿದ್ರೆ ಅಲ್ಲಿಂದ ನಾದ ಬರದೆ ವೇದ ಉಚ್ಚಾರ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾದದ ಮೂಲ ಇರೋದೇ ಅಲ್ಲಿ. ಅಲ್ಲಿ ಮೊದಲ ವೈಬ್ರೇಷನ್. ಆ ವೈಬ್ರೇಷನ್ ಆಗುವಾಗ ಅದರಿಂದಾಗಿ ಮಗು ನಡುಗತ್ತಂತೆ. ಆ ಸ್ವರದ ಅವಘಾತಗಳಿಗೆ ಅದು ಮಿದುಳಿನ ಮೇಲೆ ಹೆಚ್ಚು ಕೆಲಸ ಮಾಡುತ್ತಂತೆ. ಹಾಗಾಗಿ ಗರ್ಭಿಣಿ ಸ್ತ್ರೀ ವಿಶೇಷವಾಗಿ ವೇದಾಧ್ಯಯನ ಮಾಡಿದರೆ ಆಕೆಗೆ ಬುದ್ಧಿಮಾಂದ್ಯ ಮಗು ಹುಟ್ಟುವ ಸಾಧ್ಯತೆ ಹೆಚ್ಚು ಅಂತಾನೆ ಅವನು. ಒಬ್ಬ ಪಾಶ್ಚಾತ್ಯ ವಿದ್ವಾಂಸ. ಹಾಗೇ ಮುಂದುವರೆದು ಅವನು ಹೇಳ್ತಾನೆ, ಇದಿಷ್ಟಕ್ಕೆ ನಿಲ್ಲೋದಿಲ್ಲ, ಅತ್ಯಂತ ಶಾಸ್ತ್ರಬದ್ಧವಾಗಿ ಸಂಗೀತ ಅಭ್ಯಾಸ ಮಾಡುವವರು ಸಹ ಆ ಸಂದರ್ಭದಲ್ಲಿ ವಿಶ್ರಾಂತಿಯನ್ನು ಪಡೆಯೋದು ವಾಸಿ ಅಂತ. ಆದರೆ ಸಂಗೀತದಲ್ಲಿ ಇಲ್ಲಿರುವಷ್ಟು ತೊಡಕಿಲ್ಲ. ಏಕೆಂದರೆ
ಅವರ ಹಾದಿಗಳನ್ನು ಅವ್ರು ಬೇಕಾದಾಗ ಬದಲಾವಣೆ ಮಾಡ್ಕೊಳ್ಬೋದು. ಮತ್ತು ಅಲ್ಲಿನ ಪ್ರಕ್ರಿಯೆಗಳು ಬೇರೆಗಳಿರ್ತವೆ. ಆದರೆ ಇಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ, ಸ್ವರ ಬದಲಾವಣೆ ಮಾಡಲಿಕ್ಕೆ ನಮಗೆ ಹಕ್ಕಿಲ್ಲ. ಆದ್ದರಿಂದ ಅವರು ಮಾಡುವುದಕ್ಕಿಂತ ಮಾಡದೇ ಇರೋದು ವಾಸಿ. ಯಾಕೆಂದರೆ ಅವರ ಮುಂದಿನ ಸಂತತಿಯನ್ನು ಮನಸ್ಸಲ್ಲಿಟ್ಟುಕೊಂಡು ಅಂತ. ಹಾಗಾಗಿ ಇದು ಯಾವುದೂ ನನ್ನ ಸ್ವಂತ ಅಭಿಪ್ರಾಯ ಅಲ್ಲ, ನಮ್ಮವರು ಕಂಡುಕೊಂಡ ಸತ್ಯವನ್ನು ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಹೇಳಿದ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಷ್ಟೇ. ತೀರ್ಮಾನ ನಿಮ್ಮದು, ನಂದಲ್ಲ. ಏಕೆಂದರೆ ಸ್ವಾತಂತ್ರ್ಯ ನಿಮಗೆ ಉಂಟು. ಅಷ್ಟು ಹಿನ್ನೆಲೆಯಲ್ಲಿ ಪುರುಷ ಶರೀರದೊಳಗೆ ಈ ತೊಡಕುಗಳು ಇಲ್ಲ. ಅಂದು ಮಾತ್ರಕ್ಕೆ ಅವ್ರು ಮಾಡ್ತಾರೋ ಕೇಳಿದ್ರೆ ಇಲ್ಲ. ನೋಡಿ, ಒಂದು ಕಡೆಗೆ ಮಾಡಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಉಂಟು, ಅದರ ಮಾಡುವ ಆಸಕ್ತಿ ಇಲ್ಲ. ಇನ್ನೊಂದು ಕಡೆಗೆ ತೊಡಕುಂಟು, ಅದರ ಆಸಕ್ತಿ. ಅದಕ್ಕಿಂತ ಜಾಸ್ತಿ ಆಸಕ್ತಿ ಅಂತ ಹೇಳಬೇಕು ಅಥವಾ ಫ್ಯಾಷನ್ ಅಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನಗೆ, ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಹಾಗಾಗಿ ಪ್ರಶ್ನೆ ಇಷ್ಟೇ, ಇದರಿಂದಾಗಿ ನನ್ನ ವಂಶಕ್ಕೆ ಅನಾನುಕೂಲ ಆಗುತ್ತೆ ಅಂತಾದರೆ ಆಯ್ಕೆ ಮಾಡ್ಕೊಳ್ಬೇಕೋ ಬಿಡಬೇಕು ಅನ್ನೋ ಸ್ವಾತಂತ್ರ್ಯ ಅವರಿಗೆ ಬಿಟ್ಟಿದ್ದು ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಪುಂಸ್ತ್ವಂ ಆಯಿತು. ಮುಂದಿನದು ವಿಪ್ರತ, ಅಂದರೆ ಮನುಷ್ಯ ಜನ್ಮ ಶ್ರೇಷ್ಠ, ಅದರೊಳಗೂ ಪುರುಷ ಶರೀರ ಶ್ರೇಷ್ಠ. ಮತ್ತು ವಿಪ್ರತ, ವಿಪ್ರತ ಅಂದರೆ ಯಾವಾತ ವೇದಾಧ್ಯಯನವನ್ನು ಮಾಡ್ತಾನೋ ಅವನಿಗೆ ವಿಪ್ರ ಅಂತ ಹೆಸರು. ಯಾಕೆಂದರೆ ವೇದಾಧ್ಯಯನ ಮಾಡುವುದು ಅಂದರೆ ಅದು ಭಗವಂತನ ರೂಪವನ್ನು ನಮ್ಮಲ್ಲಿ ಧಾರಣೆ ಮಾಡುವುದು ಅಂತ ಅರ್ಥ. ಧಾರಣೆ ಮಾಡೋದು ವೇದಾಧ್ಯಯನ ಮಾಡಿ ಮರೆಯೋದಲ್ಲ, ನಿರಂತರ ಅದನ್ನೇನು ಮಾಡಬೇಕು, ಯಾವುದನ್ನು ಅಪೇಕ್ಷೆ ಪಡದೆ ಅದನ್ನು ನಮ್ಮಲ್ಲಿ ನಾವು ರಕ್ಷಣೆ ಮಾಡಿಕೊಳ್ಬೇಕು ಅಂತ. ಅಪೇಕ್ಷೆ ಪಟ್ಟು ಮಾಡಿದರೆ ಮತ್ತೆ ಹೋಯಿತು. ಹಾಗಾಗಿ ಆ ವಿಪ್ರತ್ವ ಅನ್ನೋದು ಯಾವಾಗ ಸಿದ್ಧಿಸುತ್ತೆ ಕೇಳಿದರೆ, ಏನನ್ನೂ ಅಪೇಕ್ಷೆ ಪಡದೆ ಅದನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಬೇಕು ಅಂದರೆ ಒಂದು ಮಾತು ಹೇಳಿಬಿಡ್ತೇನೆ, ಒಂದು ವೇದವನ್ನು ಸರಿಯಾಗಿ ಅಧ್ಯಯನ ಮಾಡಲಿಕ್ಕೆ ಇವತ್ತಿನ ವ್ಯವಸ್ಥೆಯಲ್ಲಿ 11 ವರ್ಷಗಳ ಕಾಲ ಬೇಕು. ಹಾಗೆ ಓದಿದ್ದನ್ನು ಅವನು ನಿರಂತರ, ಅದರ ಹೆಸರೇ ಆವರ್ತನೆ, ಚಾಂಟಿಂಗ್ ಚಾಂಟಿಂಗ್ ಚಾಂಟಿಂಗ್. ದಿನದಲ್ಲಿ 6 ತಾಸಾದರೂ ಚಾಂಟಿಂಗ್ ಮಾಡಬೇಕು. 6 ತಾಸು ಮಾಡೋರಿದ್ರು ನಮ್ಮಲ್ಲಿ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ಬಿಡ್ತೇನೆ. ನಮ್ಮ ಸಂಸ್ಕೃತ ಪಾಠಶಾಲೆಯಲ್ಲಿ ಒಬ್ಬರು ವೇದದ ಪ್ರಾಧ್ಯಾಪಕರಿದ್ದರು. ಬಹಳ ಅದ್ಭುತವಾದ ವ್ಯಕ್ತಿಗಳು. ಶಾಸ್ತ್ರಜ್ಞಾನವೂ ಇತ್ತು ಅವರಿಗೆ, ವೇದವೂ ಸಹ. ತರಗತಿಗೆ ಬಂದರೆ ವಿದ್ಯಾರ್ಥಿಗಳು ಹೇಳ್ಕೊಡೋರು. ತರಗತಿಯಿಂದ ಈಚೆ ಬಂದರು ಅಂದ ತಕ್ಷಣ ಹಾಗೆ ಹೇಳ್ಕೊಂಡೇ ಹೋಗೋರು ಮನೆಗೆ. ಅಲ್ರಿ, ಕಾಲಿಗೆ ಹಾಕ್ಕೊಳ್ತಾನೆ ಇರಲಿಲ್ಲ ಅವರು, ಹಾಕ್ಕೊಳ್ತಾನೆ ಇರಲಿಲ್ಲ ಅವರು. ಅಂತಹ ಭಾವ ಬಂದುಬಿಟ್ಟಿತ್ತು ಅವರಿಗೆ. ಒಂದು ಬ್ಯಾಗು, ಆ ಬ್ಯಾಗಲ್ಲಿ ಅವರ ಮನೆ ಅಡ್ರೆಸ್. ಒಂದು ಸಲ ಕೇಳಿದ್ವಿ, ಯಾಕೆ ಸರ್, ಏನೋ ತೊಗೊಂಡು ಬಾ ಅಂತ ಹೇಳಿದ್ರು, ತಂದ್ವಿ ಬ್ಯಾಗಿಂದ. ಆಮೇಲೆ ಅವ್ರ ಅಡ್ರೆಸ್, ಮನೆ ಅಡ್ರೆಸ್, ಸರ್ ಇದು ಯಾಕೆ ಇದು ಅಂತ. ಅವರು ಹೇಳಿದ ಮಾತನ್ನು ಕೇಳಿ ನನಗೆ ಇವತ್ತಿಗೂ ಸಹ ರೋಮಾಂಚನ ಆಗ್ತದೆ. ಅಲ್ಲಪ್ಪ, ನಾನು ವೇದವನ್ನು ಹೇಳ್ತಾ ಹೇಳ್ತಾ ಕೆಲವು ಕಡೆಗೆ ಆ ವೇದದ ಅರ್ಥವನ್ನು ಮನನ ಮಾಡ್ತಾ ಮಾಡ್ತಾ ಹೋಗ್ತೇನೆ. ಹಾಗಾಗಿ ನಾನು ದಾರಿಯಲ್ಲಿ ಹೋಗಬೇಕಿದ್ರೆ ಬೇರೆಯವರಿಂದ ನನಗೆ ತೊಂದರೆ ಆಗುತ್ತೋ ಇಲ್ಲ ಗೊತ್ತಿಲ್ಲ, ನಾನು ಬೇರೆಯವರಿಗೆ ತೊಂದರೆ ಕೊಟ್ಟು ಯಾರೋ ಬಂದು ನನಗೆ ಹೊಡೆದ್ರೆ, ನಾನು ದಾರಿಯಲ್ಲಿ ಏನಾದ್ರು ಬಿದ್ದು ಹೋದರೆ ನನ್ನನ್ನು ಮನೆಗೆ ಸೇರಿಸಲಿಕ್ಕೆ ಒಂದು ಅಡ್ರೆಸ್ ಇರಲಿ ಅಂತ ಇಟ್ಟಿದ್ದೇನಪ್ಪ. ಆದರೆ ಒಂದು ಭರವಸೆ ಉಂಟು ನನಗೇನು ಕೇಳಿದರೆ, ವೇದವಾಣಿಯನ್ನು ಹೇಳ್ತಾ ಹೋಗ್ತಾ ಇರುವ ನನಗೆ ಭಗವಂತ ಇದನ್ನು ಮಾಡಲಿಕ್ಕಿಲ್ಲ. ಯಾಕೆಂದರೆ ಅವನನ್ನು ನಿರಂತರ ನಂಬಿದ್ದೇನೆ. ಹಾಗಾಗಿ ಆಗಲಿಕ್ಕಿಲ್ಲ. ಅಕಸ್ಮಾತ್ತಾಗಿ ಆಗಿಬಿಟ್ಟರೆ ನಮ್ಮ ಮನೆಯವರು ನನ್ನ ಬಗ್ಗೆ ಅನ್ಯಥಾ ಭಾವಿಸಬಾರ್ದಲ್ಲ, ಅದಕ್ಕೋಸ್ಕರ ಇಟ್ಕೊಂಡಿದ್ದೇನೆ. ಎಂಥ ದಾರ್ಢ್ಯತೆ ನೋಡ್ರಿ, ಅದು ಆ ಸ್ಥಿರತೆ. ಪ್ರವೇಶ ಕಾಲೇಜಿಗೆ ಎಂಟ್ರಾಗ್ತಾ ಇದ್ದಾಗೆ, ಕೊಠಡಿಗೆ ಬರ್ತಾ ಇದ್ದಾಗ ಎಲ್ಲಿ ಮಕ್ಕಳು ಪಾಠ ಶುರು, ಅಲ್ಲಿಂದ ಅವರಿಗೆ ಆಯಿತು ಅಂದ ತಕ್ಷಣ ಇವ್ರು ಹೇಳ್ಕೊಂಡು ಹೊರಟರು ಅಷ್ಟೇ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ.
ಇಂಥವ್ರನ್ನೆಲ್ಲ ನೋಡಿದ್ದೇನೆ ಅನ್ನುವ ಸಂತೋಷ ನನಗೆ, ಅಷ್ಟೇನೇನಿಲ್ಲ. ಹಾಗಾಗಿ ಅದರ ರಕ್ಷಣೆ ಹೇಗಾಗಬೇಕು ಅದು ಹೀಗಾಗಬೇಕು. ಫ್ಯಾಷನ್ನಿನ ವಿಷಯಗಳಲ್ಲ ಇವು. ಯಾರೋ 4 ಜನ ಹೇಳ್ತಾರೆ ಅಂತ ನಾನು ಹೇಳಿಬಿಡ್ತೇನೆ ನೋ. ಆದ್ದರಿಂದ ತಥೋ ವಿಪ್ರಥ, ಆ ವೇದವನ್ನು ಅಧ್ಯಯನ ಮಾಡಿದಾಗ ಅವನನ್ನು ವಿಪ್ರ ಅಂತ ಕರೀತಾರೆ. ಯಾಕೆಂದರೆ ವೇದಾಧ್ಯಯನತೋ ವಿಪ್ರಹ. ಅದರೊಳಗೂ ಸಹ ಒಂದು ಮಾತನ್ನು ಹೇಳ್ತಾರೆ ಅವರು. ಸಾಮಾನ್ಯವಾಗಿ ಕ್ಷತ್ರಿಯರೂ ಸಹ ವೇದಾಧ್ಯಯನಕ್ಕೆ ಅವಕಾಶ ಉಂಟು, ವೈಶ್ಯರಿಗೂ ಅವಕಾಶ ಉಂಟು. ಆದರೆ ಅವರಿಬ್ಬರಿಗೆ ಒಂದು ಸಣ್ಣ ತೊಡಕುಂಟು ಅಂತಾರೆ. ಏನು ಅಂದರೆ, ಕ್ಷತ್ರಿಯ ಅವನು ಸದಾ ದೇಶ ರಕ್ಷಣೆಗೋಸ್ಕರ ತನ್ನ ಜೀವನವನ್ನು ಮುಡುಪಾಡುವ, ಅವನಿಗೆ ಕರ್ತವ್ಯ ಇದು ಎಷ್ಟು ಅದಕ್ಕಿಂತ ಹೆಚ್ಚಾಗಿ ಅದುಂಟು, ರಾಜ್ಯಭಾರದ ಹೊಣೆಗಾರಿಕೆ. ಹಾಗಾಗಿ ಯಾವಾಗ ಈ ಆಡಳಿತದ ವಿಷಯ ತಲೆ ಒಳಗಡೆ ಸೇರಿಕೊಳ್ಳುತ್ತೋ ಅವನ ಮನಸ್ಸು ಅದರ ಬಗ್ಗೆ ಹೆಚ್ಚು ಲಕ್ಷ್ಯವನ್ನು ಕೊಟ್ಟಾಗ ಟೆಂಪ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ವೇದದ ಧಾರಣೆಯನ್ನು ಆತ ಮಾಡಿದರೂ ಸಹ ಹೇಳಿ ಕೊಡುವಾಗ ಕೆಲವು ಸಲ ವ್ಯತ್ಯಾಸ ಆಗಬಹುದು. ಹಾಗಾಗಿ ಈ ಬ್ರಾಹ್ಮಣ ಶರೀರದಲ್ಲಿ ಇರುವ ಅನುಕೂಲ ಅಲ್ಲೂ ಇಲ್ಲ. ಅಂದರೆ ದೇಹ ಸಮಾನ ಆದ್ರೂ ಸಹ ಈ ಅವನ ವ್ಯವಸ್ಥೆಯಿಂದಾಗಿ ಅವನಿಗೆ ಕೆಲವು ಅನಾನುಕೂಲತೆ ಇದೆ ಅಂತ ಹೇಳ್ತಾರೆ. ಆಮೇಲೆ ವೈಶ್ಯನಿಗೂ ಹಾಗೆ. ಯಾಕೆಂದರೆ ನಾನು ಹಿಂದೆ ಹೇಳಿದ್ದೇನೆ, ಒಂದು ಕಡೆ ಇರುವಂತಹ ಸಾಮಾನನ್ನು ತಂದು 10 ಜನರಿಗೆ ಮುಟ್ಟಿಸುವಂಥ ಈ ಲೋಕೋಪಕಾರ ಬುದ್ಧಿ ಅದು ಅವನಿಗೆ ಕಟ್ಟಿಟ್ಟಿದ್ದು ಸಮಾಜದ ವ್ಯವಸ್ಥೆಯಲ್ಲಿ. ಅವನಿಗೂ ಸಹ ಏನಾಗುತ್ತೆ ಅಂದರೆ, ಯಾವಾಗಲೂ ಅಷ್ಟೇ ಈ ವ್ಯವಹಾರದ ವಿಷಯ ಹೆಚ್ಚೆಚ್ಚು ಅಂಟಿದಾಗ ಅಧ್ಯಾತ್ಮ ವಿಚಾರ ಏನಾಗುತ್ತೆ, ಸ್ವಲ್ಪ ಮಲಿನಾಗ್ತಾ ಹೋಗ್ತದೆ. ನೋಡಿ, ಇದರೊಳಗೆ ಏನು ಮುಚ್ಚುಮರೆ ಇಲ್ಲ ಅಲ್ಲ. ನೀವಲ್ಲ, ನಾನೇನೇ 15 ದಿವಸ ವೇದಾಂತ ಗ್ರಂಥ ಎತ್ತಲಿಲ್ಲ, ಅಂದು 14 ದಿವಸ ಪುಸ್ತಕ ತೆಗೆದರೆ ನನ್ನನ್ನು ರಿಜೆಕ್ಟ್ ಮಾಡುತ್ತೆ ಅದು. ಅಂದರೆ ಈ ಎಲ್ಲ ಆತ್ಮಚಿಂತನೆಗೆ ಸಂಬಂಧಪಟ್ಟ ವಿಚಾರ ಏನುಂಟಲ್ಲ, ಅದು ನಿರಂತರ ಅಧ್ಯಯನವನ್ನು ಬಯಸುತ್ತೆ. ಅದು ಒಬ್ಬ ಸಹಜವಾಗಿ ಆ ಹಿನ್ನೆಲೆ ಇರುವಂಥವನಿಗೆ ಸಿಕ್ಕಾಗ ಏನಾಗುತ್ತೆ ಕೇಳಿದರೆ ಅದು ಹೆಚ್ಚು ಪ್ರಕಾಶಮಾನವಾಗಿರುತ್ತೆ. ಹಾಗಾಗಿ ಕ್ಷತ್ರಿಯನಿಗೆ ಈ ಎಲ್ಲ ಅವಕಾಶಗಳಿದ್ದರೂ ಸಹ ರಾಜ್ಯಭಾರದ ಹೊಣೆಗಾರಿಕೆ ಅಲ್ಲಿರೋದಾದ್ದರಿಂದ ಅವನಿಗೂ ಕೆಲಸ ಅದು ತೊಂದರೆ ಅಂತ ಅನ್ನಿಸ್ಬಹುದು ಅಂತ. ಅಧಿಕಾರ ಉಂಟು ಅವನಿಗೆ, ಸ್ವಾರಸ್ಯ ನೋಡಿ ಹೇಗೆ ಅಂತ. ಮತ್ತು ವೈಶ್ಯನಿಗೂ ಸಹ ಅಧಿಕಾರ ಉಂಟು ವೇದಾಧ್ಯಯನಕ್ಕೆ. ಅದನ್ನು ಓಪನ್ನಾಗಿ ಶಾಸ್ತ್ರಕಾರ ಹೇಳ್ತಾರೆ. ಮುಖಜಾನಾಂ ಅಯಂ ಧರ್ಮ ವೈಷ್ಣವಂ ಲಿಂಗಧಾರಣಂ ಬಾಹುಜಾತೋರು ಜಾತಾನಾಂ ನಾಯಂ ಧರ್ಮೋ ವಿಧೀಯತೆ. ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ, ಹಾಗಾಗಿ ಒಬ್ಬ ಬ್ರಾಹ್ಮಣನಿಗೆ ಇದು ಕಂಪಲ್ ಎಷ್ಟಾಗಿದೆಯೋ ಅಷ್ಟು ಕಂಪಲ್ ನಾವು ಮಾಡೋದಿಲ್ಲ ಅಂತ ಧರ್ಮಶಾಸ್ತ್ರ ಗ್ರಂಥಗಳು ಹೇಳ್ತಾವಂತೆ. ಯಾಕೆಂದರೆ ಅವನಿಗೆ ಈ ಹೊಣೆಗಾರಿಕೆ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ನೋಡಿದಾಗ ಎಂಥ ಒಂದು ಕಾರುಣ್ಯದ ಅಂಶ ಉಂಟು ಎನ್ನುವಂಥ ಭಾವನೆ, ಅನುಗ್ರಹ ಬುದ್ಧಿ ಇದ್ದದ್ದು ಸ್ಪಷ್ಟವಾಗಿ ನಮಗೆ ಗೋಚರಿಸುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಜಂತೂನಾಂ ನರಜನ್ಮ ದುರ್ಲಭಂ ಮತ್ತು ಪುಂಸ್ತ್ವಂ ತಥೋ ವಿಪ್ರತ. ಮುಂದೆ ತಸ್ಮಾದ್ ವೈದಿಕ ಧರ್ಮ ಮಾರ್ಗ ಪರತಃ. ಹಾಗಾಗಿ ಈ ವೇದ ಹೇಳಿದಂತಹ ದಾರಿಯಲ್ಲಿ ನಡೆಯೋದುಂಟಲ್ಲ, ಅದು ಅಧ್ಯಾತ್ಮ ಚಿಂತನೆಗೆ ಅತ್ಯಂತ ಪೂರಕವಾದಂಥ. ಯಾಕೆ ಉಪನಿಷತ್ತು ಅಂತೇಳಿ ನಾವು ವೇದಾಂತದ ಅತ್ಯಂತ ಶಿರೋಭಾಗದ ಗ್ರಂಥಗಳು ವೇದಗಳು. ಹಾಗಾಗಿ ಆ ವೇದ ಹೇಳಿದ ದಾರಿಯಲ್ಲಿ ಸಾಗೋದುಂಟಲ್ಲ, ಅದು ಇನ್ನೂ ಸಹ ಅತ್ಯಂತ ಶ್ರೇಷ್ಠವಾದಂಥದ್ದು. ಆ ವೇದ ಹೇಳಿದ ದಾರಿಯಲ್ಲಿ ಸಾಗೋದು ಅಂದರೆ ಹೇಗೆ ಅಂದರೆ, ಅದನ್ನು ಹೇಳುತ್ತೆ ಭಗವತ್ಪಾದರ ಒಂದು ಸ್ತೋತ್ರ, ವೇದೋ ನಿತ್ಯಮಧೀಯತಾಂ. ನೋಡಿ, ದಿನವೂ ಓದು, 3 ತಿಂಗಳ ಓದಿ ಬಿಡಬೇಡ, 3 ವರ್ಷ ಓದಿ ಬಿಡಬೇಡ. ಮತ್ತು ತದುದಿತಂ ಕರ್ಮಸ್ವನುಷ್ಠೀಯತಾಂ, ಅದು ಹೇಳಿದ ಕರ್ಮಗಳನ್ನು ಮಾಡು. ಆ ಉಪನಿಷತ್ತುಗಳು ದಿನವೂ ಇಂತಿಷ್ಟು ಹೊತ್ತಾದರೂ ಸಹ ಆತ್ಮಚಿಂತನೆ ಮಾಡು ಅಂತ ಹೇಳುತ್ತೆ. ಮಾಡ್ತೇವೆ ನಾವು? ಇಲ್ಲ. ಮತ್ತು ತೇನೇ ಶಸ್ಯ ವಿಧೀಯತಾಂ, ಹಾಗೆ ಚಿಂತನೆ ಮಾಡುವುದೇ ಒಳಮುಖವಾಗಿ ಅದು ಭಗವಂತನ ಈಶನ ಪೂಜೆ ಅಂತ ಅಂದ್ಕೊಂಡು ಹಾಗೆ ಮಾಡು. ಮತ್ತು ಕಾಮ್ಯೇ ಮತಿಸ್ತ್ಯಜ್ಯತಾಂ, ಕಾಮ್ಯ ಕರ್ಮಗಳನ್ನು ಮಾಡುವುದನ್ನು ಬಿಡು. ಬಿಡ್ತೇವೆ ನಾವು? ಯಾವುದನ್ನಾದ್ರೂ ಬಿಡ್ತೇವೆ, ಅದನ್ನು ಬಿಡೋದಿಲ್ಲ. ಯಾಕೆ? ಆ ಫಲ ಸಿಗಲಿ ಈ ಫಲ ಸಿಗಲಿ ಅಂತ. ಮತ್ತು
ಕಾಮ್ಯೆ ಮತಿಸ್ತ್ಯಜ್ಯತಾಂ ಪಾಪೌಘ ಪರಿಧೂಯತಾಂ. ಸಾಧ್ಯವಾದಷ್ಟು ಪಾಪ ಕರ್ಮಗಳನ್ನು ಮಾಡುವುದನ್ನು ಬಿಡು. ನಮಗೆ ಗೊತ್ತಿರುತ್ತೆ, ಆದರೆ ಬಿಡೋದಿಲ್ಲ. ಭವಸುಖೇ ದೋಷೋನು ಸಂಧೀಯತಾಂ. ಸಂಸಾರದಲ್ಲಿ ಇಲ್ಲಿ ಸುಖಕ್ಕಿಂತ ದುಃಖವೇ ಹೆಚ್ಚು ಅನ್ನೋದನ್ನು ಮತ್ತೆ ಮತ್ತೆ ವಿಚಾರ ಮಾಡು. ನಾವು ಮಾಡೋದಿಲ್ಲ ಅದನ್ನು. ಕೈಗೆ ಸಿಕ್ಕ ಸುಖ ಶಾಶ್ವತವಾಗಿ ಹೇಗೆ ದಕ್ಕೀತು ಅಂತ ಒಂದು ರೀತಿ ಮಾಯಾಮೃಗದ ಬೆನ್ನಟ್ಟಿ ಹೋದಾಗ ಹೋಗ್ತಾ ಇರ್ತೀವಿ ನಾವು. ಹಾಗಾಗಿ ಭವಸುಖೇ ದೋಷೋನು ಸಂಧೀಯತಾಂ. ಹೆಚ್ಚು ದೋಷ ಇದೆ ಅನ್ನೋದನ್ನು ದಿನವೂ ಸಹ ಒಂದಿಷ್ಟು ಹೊತ್ತು ವಿಚಾರ ಮಾಡು. ನಾವು ದಿನವೂ ಸಹ ಒಂದಿಷ್ಟು ಹೊತ್ತು ಹೀಗೆ ಸುಖ ಸಿಕ್ಕಿತ್ತು ಅಂತ ವಿಚಾರ ಮಾಡ್ತೇವೆ. ಮತ್ತು ಕೊನೆಗೆ ಮುಂದಿನ ಮಾತು ಆತ್ಮೇಚ್ಛಾ ವ್ಯವಸೀಯತಾಂ. ಈ ನಾನು ಹೇಳ್ಕೊಳ್ತಾ ಇದ್ದೇನಲ್ಲ, ನಾನು ಅನ್ನೋನು ಶರೀರವೋ ಇಂದ್ರಿಯವೋ ಮನಸ್ಸೋ ಬುದ್ಧಿಯೋ ಯಾವುದು ಅಂತ ವಿಚಾರ ಮಾಡ್ತಾ ಕೊನೆಗೆ ಇದು ಯಾವುದೂ ಅಲ್ಲ, ನಾನು ಕೇವಲ ನಿರ್ಗುಣ ನಿರಾಕಾರ ಜ್ಞಾನಸ್ವರೂಪ ಸದಾ ಬೆಳಕಿನ ಪುಂಜ ಅಂತ ಹೀಗೆ ನಿರಂತರ ವಿಚಾರ ಮಾಡು. ಯಾವಷ್ಟು ದಿವಸ ಅಂದರೆ ದಿನವೂ ಒಂದಿಷ್ಟು ಹೊತ್ತು. ಇದನ್ನು ಮಾಡೋದಿಲ್ಲ. ಕೊನೆಗೇನು ಕೇಳಿದರೆ ನಿಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ. ಒಂದು ದಿವಸ ನಿನ್ನ ಮನೆಯನ್ನು ಬಿಟ್ಟು ಹೊರಡು. ನಾವು ಹೊರಡ್ತೇವೆ, ಯಾಕೆಂದರೆ ಅಲ್ಲಿ ಇನ್ನೊಂದು ಹೊಸ ಮನೆ ಕಟ್ಟಿದ್ದೇನೆ, ಅದಕ್ಕೆ ಹೋಗೋಣ ಅಂತ ಹೊರಟಿದ್ದೇನೆ ಅಂತ. ಮನೆ ಬಿಟ್ಟು ಹೋಗು ಅಂದರೆ ಮನೆ ಬಿಟ್ಟು ಹೋಗಬೇಕು ಅನ್ನೋದೇ ಅರ್ಥ ಅಲ್ಲ. ಮನೆಯಲ್ಲಿದ್ದು ಅದ್ರ ಬಗ್ಗೆ ವ್ಯಾಮೋಹವನ್ನು ಇಟ್ಕೊಳ್ಬೇಡ ಅರ್ಥ. ಮತ್ತು ಸಂಗಸ್ಸತ್ಸು ವಿಧೀಯತಾಂ. ಸಾಧ್ಯವಾದಷ್ಟು ಸಜ್ಜನರ ಸಹವಾಸ ಮಾಡು. ಯಾಕೆಂದರೆ ಅದರಿಂದ ಆಗುವ ಲಾಭ ಏನು ಅನ್ನೋದನ್ನೆಲ್ಲ ನಾವು ಹಿಂದೆ ನೋಡ್ಕೊಂಡು ಬಂದಿದ್ದೇವೆ. ಭಗವತೋ ಭಕ್ತಿರ್ದೃಢಾಧೀಯತಾಂ. ಭಗವಂತನಲ್ಲಿ ದಿನದಿಂದ ದಿನಕ್ಕೆ ಭಕ್ತಿಯನ್ನು ಹೆಚ್ಚು ಮಾಡಿಕೊ. ಯಾಕೆಂದರೆ ಸಂಸಾರ ಸಾಗರವನ್ನು ದಾಡೋದಕ್ಕೆ ಭಕ್ತಿ ನಾವೇ, ಭಕ್ತಿ ದೋಣಿ, ಅದು ಆಧಾರ. ಶಾಂತ್ಯಾದಿ ಪರಿಚೀಯತಾಂ. ಒಳಮುಖವಾಗಿ ನೀನು ಶಾಂತಿಯನ್ನು ಹುಡುಕು, ಹೊರಗೆ ಕಣ್ಬಿಟ್ಟು ಶಾಂತಿಯನ್ನು ಹುಡುಕಬೇಡ. ಶಾಂತ್ಯಾದಿ ಪರಿಚೀಯತಾಂ ದೃಢತರಂ ಕರ್ಮಾಶು ಸಂತ್ಯಜ್ಯತಾಂ. ಮತ್ತು ಈ ಲೌಕಿಕ ಕರ್ಮಗಳನ್ನೆಲ್ಲ ದಿನದಿಂದ ದಿನಕ್ಕೆ ಕಡಿಮೆ ಮಾಡ್ತಾ ಬಾ. ನಾವು ದಿನದಿಂದ ದಿನ ಹೆಚ್ಚು ಮಾಡ್ತಾ ಹೋಗ್ತೇವೆ. ಇದು ಆ ವೈದಿಕ ಧರ್ಮದಲ್ಲಿ ಸಾಗುವವರ ನಡೆ. ದಯವಿಟ್ಟು ಇದನ್ನಿಟ್ಕೊಂಡು ಇವತ್ತು ಹಾಗಿದ್ದಾರಾ ಅಂತ ಕೇಳಬೇಡಿ, ನನ್ನ ಹತ್ರ ಉತ್ತರ ಇಲ್ಲ ಇದಕ್ಕೆ. ಅಲ್ಲ, ಇವತ್ತು ವೈದಿಕ ಧರ್ಮದಲ್ಲಿ ಹೋಗೋರೆಲ್ಲ ಹೀಗಿದ್ದಾರಾ? ಭಗವತ್ಪಾದರು ಈ ಮಾತು ಹೇಳಿದ್ದು 1200 ವರ್ಷಗಳ ಹಿಂದೆ. ನಾವು 1200 ವರ್ಷ ದಾಟ ಬಂದಿದ್ದೇವೆ. ಎಷ್ಟೆಲ್ಲ ಅಡ್ವಾನ್ಸ್ ಆಗಬೇಕಲ್ವ ನಾವು. ಹಾಗಾಗಿ ನಮಗೆ ಇಷ್ಟ ಬಂದ ಹಾಗೆ ನಡೆಯೋದೇ ನಮ್ಮ ನಡೆ. ದಯವಿಟ್ಟು ವೈದಿಕರು ಯಾರು ಇದ್ದರೆ ಬೇಸರ ಮಾಡ್ಕೊಳ್ಬೇಡಿ, ನಂದಲ್ಲ ಮಾತು, ಅವರಿದ್ದು. ಹೀಗೆ ತಸ್ಮಾದ್ ವೈದಿಕ ಧರ್ಮ ಮಾರ್ಗ ಪರತಃ, ಆ ವೇದ ಹೇಳಿದ ದಾರಿಯಲ್ಲಿ ನಡೆಯೋದು. ಮತ್ತೆ ಮುಂದುವರೆದು ಹೇಳ್ತಾರೆ ಅವರು, ಮುಂದಿನ ಮಾತು ವಿದ್ವತ್ವಂ ಪರತ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತ. ಮುಂದಿನ ಅದಕ್ಕಿಂತ ಶ್ರೇಷ್ಠ ಯಾವುದು ಕೇಳಿದರೆ ವಿದ್ವತ್ವಂ ಅಂತ. ವಿದ್ವತ್ವ ಅಂದರೆ ಏನು? ಸಂಸ್ಕೃತ ಪಾಠಶಾಲೆಗೆ ಹೋಗಿ 5 ವರ್ಷ ವಿದ್ವಾನ್ ಅನ್ನುವ ಕೋರ್ಸನ್ನು ಮಾಡಿದರೆ ಅವನು ವಿದ್ವಾನ್ ಅಂತ ಅವನಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟು ಉಳ್ಳವರೆಲ್ಲ ವಿದ್ವಾಂಸರು. ಆದರೆ ಅವನಿಗೆ ವಿದ್ವತ್ತಿದೆಯಾ ಅಂತ ಕೇಳಿದರೆ ಕ್ವಶ್ಚನ್ ಮಾರ್ಕ್. ಹಾಗಿದ್ರೆ ವಿದ್ವತ್ವ ಅಂದರೆ ಏನು ಅಂದರೆ, ಅದಕ್ಕೆ ಭಗವತ್ಪಾದರ ಈ ಗ್ರಂಥಕ್ಕೆ ಭಾಷ್ಯ ಬರಿತಾ ಗುರುಗಳು ವಿವರಣೆ ಕೊಡ್ತಾರೆ. ಏನು ವಿದ್ವತ್ವ ಅಂದರೆ, ಸನ್ಯಾಸೋತ್ತರಕಾಲಿಕ ವೇದಾಂತವಾಕ್ಯ ಶ್ರವಣಜನ್ಯ ಪರೋಕ್ಷ ಜ್ಞಾನವತ್ವಂ ವಿದ್ವತ್ವಂ. ಸನ್ಯಾಸವನ್ನು ಸ್ವೀಕಾರ ಮಾಡಿ ಶ್ರವಣ ಮನನ ನಿಧಿಧ್ಯಾಸನದಲ್ಲಿ ನಿಲ್ಲುವುದು ಏನುಂಟಲ್ಲ, ಆ ವೇದಾಂತ ಆತ್ಮಚಿಂತನೆ ಅಭ್ಯಾಸ, ಅದಕ್ಕೆ ವಿದ್ವತ್ವ ಅಂತ ಹೆಸರು. ಎಷ್ಟು ಎತ್ತರದ ಮಾತು ಇವೆಲ್ಲ. ಒಂದಕ್ಕಿಂತ ಶ್ರೇಷ್ಠ ಹೇಗೆ? ಹೌದು ಅಂತ ಅನಿಸುತ್ತೆ ನಮಗೆ ನೋಡ್ತಾ ಹೋದಾಗ. ಹೌದಲ್ಲ,
ಸನ್ಯಾಸ ಸ್ವೀಕಾರ ಮಾಡಿಬಿಡ್ಬೋದು. ಆದರೆ ಈ ನೆಲೆಯಲ್ಲಿ ನಿಲ್ಲಬೇಕಲ್ಲ. ಇದು ಕೊನೆಯ ಸ್ಟೆಪ್ಪ ಕೇಳಿದ್ರೆ ಇದು ಕೊನೆಯ ಸ್ಟೆಪ್ ಅಲ್ಲ. ಮತ್ತೆ ಹಾಗಿದ್ರೆ ಮುಂದುವರೆದು ಹೇಳ್ತಾರೆ ಅವರು, ಇದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು ಕೇಳಿದರೆ ಆತ್ಮಾನಾತ್ಮ ವಿವೇಚನಂ ಸ್ವನುಭವ ಬ್ರಹ್ಮಾತ್ಮನ ಸಂಸ್ಥಿತಿ. ಹೀಗೆ ಸನ್ಯಾಸವನ್ನು ಗ್ರಹಣ ಮಾಡಿ ಮತ್ತು ಆ ವಿದ್ವತ್ವ, ಶ್ರವಣ, ಮನನ, ನಿಧಿಧ್ಯಾಸ ಇವೆಲ್ಲ ಪರೋಕ್ಷ ಜ್ಞಾನಗಳು. ಅಂದರೆ ಪ್ರತ್ಯಕ್ಷರು ದಿನವೂ ಸಹ ಇದನ್ನು ಮಾಡ್ತಾ ಮಾಡ್ತಾ ನಾವು ಸಾಗುವಂಥ ದಾರಿ. ಇದರ ಫಲ ಏನು ಅಂತ ಕೇಳಿದರೆ ಆತ್ಮಾನಾತ್ಮ ವಿವೇಚನೆಯನ್ನು ಮಾಡ್ತಾ ಬ್ರಹ್ಮಾತ್ಮನ ಸಂಸ್ಥಿತಿ, ಅಹಂ ಬ್ರಹ್ಮಾಸ್ಮಿ ಎನ್ನುವ ಭಾವದಲ್ಲಿ ನಿಂತು ಬಿಡೋದಿದೆಯಲ್ಲ, ಅದು ಅತ್ಯಂತ ಶ್ರೇಷ್ಠ. ಅದಕ್ಕಿಂತ ಮುಂದೆ ಶ್ರೇಷ್ಠವಾದ ಯಾವುದಾದ್ರು ಇದೆಯಾ ಕೇಳಿದರೆ ನೋ, ಮುಗ್ದೋಯ್ತು ಅಷ್ಟೇ. ಹೇಗಿದೆ ಸೋಪಾನ ಕ್ರಮ ನೋಡಿ. ಇಲ್ಲಿ ಸಂಸ್ಥಿತಿ ಅಂತ ಒಂದು ಪದವನ್ನು ಬಳಸ್ತಾರೆ ಅವರು. ಸಂಸ್ಥಿತಿ ಅನ್ನೋದು ಬ್ರಹ್ಮಾತ್ಮನ ಸಂಸ್ಥಿತಿ, ಅಂದರೆ ಬ್ರಹ್ಮಭಾವವನ್ನು ತಾಳಿ ನಿಲ್ಲುವುದು ಅಂತ. ಇದು ಜ್ಞಾನದ ಅತ್ಯಂತ ಪರಾಕಾಷ್ಠೆಯ ಸ್ಥಿತಿ. ಈ ಸ್ಥಿತಿ ಹೋಗಬೇಕಿದ್ರೆ ಅಲ್ಲೊಂದು ಸಂಸ್ಥಿತಿ ಅಂತ ಶಬ್ದ ಉಂಟಲ್ಲ, ಸಮ್ಯಕ್ ಸ್ಥಿತಿ ಸಂಸ್ಥಿತಿ ಅಂತ ಅರ್ಥ. ಅದಕ್ಕೂ ಹಿಂದೆ ಸುಮಾರು 7 ಮಜಲುಗಳಿವೆ, ಜ್ಞಾನ ಭೂಮಿಕೆಗಳು ಅಂತ. ಯಾವ್ಯಾವುದು ಅಂದರೆ, ಮೊದಲನೇದು ಆ ಜ್ಞಾನ ಭೂಮಿಕೆ. ಸಂಸ್ಥಿತಿಗೆ ಹೋಗಬೇಕಿದ್ರೆ ಅದಕ್ಕೂ ಹಿಂದೆ 6 ಸ್ಟೆಪ್ಸ್ಗಳಿವೆ. ಅದು ಯಾವ್ಯಾವುದು ಅಂದರೆ, ಮೊದಲನೇದು ಶುಭೇಚ್ಛ. ಇವುಗಳನ್ನು ಜ್ಞಾನ ಭೂಮಿಕೆಗಳು ಅಂತ ಕರೀತಾರೆ. ಸಪ್ತ ಜ್ಞಾನ ಭೂಮಿಕೆಗಳು ಅಂತ. ಅಧ್ಯಾತ್ಮ ಜ್ಞಾನದಲ್ಲಿ ಸಾಗುವವನಿಗೆ ಬೇಕಾದಂಥ ಸಾಧನೆಯ ಹಂತಗಳು ಇವು. ಶುಭೇಚ್ಛ ಮೊದಲನೇದು. ಏನು ಅಂದರೆ, ನಾನು ಇನ್ನೂ ಸಹ ಒಂದು ರೀತಿಯ ಮೂಢನಾಗಿ ಇದ್ದೇನೆ. ಶಾಸ್ತ್ರಾಧ್ಯಯನ ಮತ್ತು ಸಜ್ಜನರ ಸಂಘದಿಂದ ಆತ್ಮಸ್ವರೂಪವನ್ನು ನಾನು ತಿಳಿಯಬೇಕು, ವೈರಾಗ್ಯ ಸಹಿತವಾಗಿ ಅದನ್ನು ತಿಳಿಬೇಕು ಅನ್ನುವಂಥ ಇಚ್ಛೆ ಬಂದರೆ ಅದು ಶುಭೇಚ್ಛೆಯಂತೆ. ಅಂದರೆ ಲೌಕಿಕ ವಿಷಯಗಳನ್ನು ಕಡಿಮೆ ಮಾಡ್ತಾ ಆ ಕಡೆಗೆ ಸ್ವಲ್ಪ ನಾನು ಜಾಸ್ತಿ ಚಿಂತನೆ ಮಾಡಬೇಕು ಅಂತ ಆಲೋಚನೆ ಬಂದರೆ ಈ ಆಲೋಚನೆ ಶುಭೇಚ್ಛೆ. ಎಷ್ಟು ಜನರಿಗೆ ಬರ್ತದೆ ಇದು? ಸಣ್ಣ 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 ವಿಷಯವನ್ನು ಹೇಳಿ ನಮ್ಮ ಮುಂದೆ ಆಯ್ಕೆ ಕೊಡ್ತಾರೆ. ನೋಡು, ನಿನಗೇನಾದ್ರು ಈ 7ರೊಳಗೆ ಯಾವ್ದಾರು ಒಂದು ಹಂತ, ಮೊದಲನೇದು ಅಥವಾ ಕೊನೆಯದು ಯಾವ್ದಾರು ಇದೆಯಾ ನೋಡ್ಕೋ ಅಂತ. ಕೊನೆಯದು ಬಿಟ್ಬಿಡಿ, ಮೊದಲನೇದೇ ಇಲ್ಲ. ಆಯಿತು. ಮತ್ತು ಎರಡನೇದು ಏನು ಕೇಳಿದರೆ ವಿಚಾರಣ ಅಂತ. ಈ ಶಾಸ್ತ್ರ ಮತ್ತು ಸಜ್ಜನರ ಸಂಘದಲ್ಲಿ ವಿಶೇಷವಾದ ಆಸಕ್ತಿ. ಮೊದಲನೇದ್ರೊಳಗೆ ನಾನು ಆ ಕಡೆ ವಿಚಾರ ಮಾಡಬೇಕು ಅನ್ನೋದು ಅಷ್ಟೇ. ಹಾಗೆ ಮೊದಲನೇದು ಇಚ್ಛೆ, ಈಗ ಅದು ಕ್ರಿಯೆ. ಕ್ರಿಯೆ ಅಂದರೆ ಆ ಕಡೆಗೆ ಹೆಚ್ಚು ವಾಲ್ತಾ ಹೋಗೋದು ದಿನದಿಂದ ದಿನಕ್ಕೆ. ಅಷ್ಟೇ ಅಲ್ಲ, ಈ ವ್ಯವಹಾರದಲ್ಲಿ ಅನಾಸಕ್ತಿ, ಲೌಕಿಕ ಜೀವನದಲ್ಲಿ ಅನಾಸಕ್ತಿಯನ್ನು ತಾಳಿ ಸದಾಚಾರದಲ್ಲಿ ನಡೆಯೋದು. ಸಜ್ಜನರ ಸಹವಾಸ ಮತ್ತು ಶಾಸ್ತ್ರ ಹೇಳಿದ ಹಾಗೆ ಆ ಸದಾಚಾರ ನಾನು ಹೇಳಿದ್ನಲ್ಲ, ಯಾವಾಗ ಭಗವತ್ಪಾದರು ಹೇಳಿದ ಪಟ್ಟಿಯನ್ನು ಕೊಟ್ಟನಲ್ಲ, ಹಾಗೆ ನಡೆಯೋದು ಸದಾಚಾರ. ಅಲ್ಲಿಗೆ ಪೂರ್ತಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು. ಇದನ್ನು ವಿಚಾರಣ ಅಂತ ಕರೀತಾರೆ. ಆಯಿತು. ಮತ್ತು ಮೂರನೇದು ತನುಮಾನಸಿ ಅಂತ. ಈ ಶಬ್ದಗಳೆಲ್ಲ ಬಹಳ ವಿಚಿತ್ರವಾಗಿವೆ. ತನುಮಾನಸಿ ಅಂದರೆ ಈ ಮೊದಲನೆಯ ಮಜಲಾದಂತಹ ಶುಭೇಚ್ಛೆ ಮತ್ತು ಎರಡನೆಯ ಮಜಲಾದಂತಹ ವಿಚಾರಣ, ಇವುಗಳಿಂದ ಇಂದ್ರಿಯ ವಸ್ತುಗಳಲ್ಲಿ, ಅಂದರೆ ಒಂದೊಂದು ಇಂದ್ರಿಯಕ್ಕೆ ಒಂದು ವಸ್ತುಗಳಿದ್ದಾವಲ್ಲ, ಆಸಕ್ತಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳಲ್ಲಿರುವಂಥ ಆಸಕ್ತಿಯನ್ನು ಪೂರ್ತಿಯಾಗಿ ಕಡಿಮೆ ಮಾಡ್ತಾ ಬರೋದು. ನಾನು ಶಬ್ದ ಕೇಳಿದ್ದು ಸಾಕು, ರೂಪ ನೋಡಿದ್ದು ಸಾಕು, ನಾಲಿಗೆ ರುಚಿಯನ್ನು ನೋಡಿದ್ದು ಸಾಕು, ಸ್ಪರ್ಶ ಅನುಭವಿಸಿದ್ದು ಸಾಕು, ಮತ್ತು ಮೂಗು ವಾಸನೆಯನ್ನು ಅನುಭವಿಸಿದ್ದು ಸಾಕು.
ಈ ಎಲ್ಲವುದೂ ಸಹ ಸಾಕು 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 ಎನ್ನುವಂಥ ಭಾವನೆ ಬರಬೇಕು. ಅದೇನೇ ತನು ಮಾನಸಿ ಅಂತ. ನಮಗೇನಾದರೂ ಈ ಐದರೊಳಗೆ ಯಾವುದಾದ್ರೂ ಕಡಿಮೆ ಆಗತ್ತಾ? ಇಲ್ಲ. ಹಾಗಾಗಿ ಇಲ್ಲ ಅಂತ ನಾನು ಹೇಳಿದ್ದೇನೆ. ಮುಂದಿನದು ಇನ್ನೂ ಸಹ ಎತ್ತರಕ್ಕೆ ಹೋಗ್ತಾ ಇರುತ್ತೆ ವಿಚಾರ. ಅದಾದಮೇಲೆ ಮತ್ತೆ 4ನೆಯದು ಸತ್ವಾಪತ್ತಿ ಅಂತ. ಸತ್ವಾಪತ್ತಿ ಅಂದರೆ ಈ ಮೇಲಿನ 3 ಭೂಮಿಕೆಗಳು ಯಾವ್ಯಾವುದು? ಮೊದಲನೇದು ಶುಭೇಚ್ಛಾ, ವಿಚಾರಣ ಮತ್ತು ತನುಮಾನಸಿ. ಈ 3 ಭೂಮಿಕೆಗಳ ಒಂದು ಹಿನ್ನೆಲೆಯಲ್ಲಿ ಅಂದರೆ ಅಭ್ಯಾಸ ಬಲದಿಂದ ತೀವ್ರವಾದಂಥ ವೈರಾಗ್ಯವನ್ನು ತಾಳಿ ಶುದ್ಧ ಸತ್ವ ರೂಪದಲ್ಲಿ ನಿಲ್ಲೋದು. ಅಂದರೆ ರಜೋಗುಣ ತಮೋಗುಣವನ್ನು ಪೂರ್ತಿ ಕಡಿಮೆ ಮಾಡಿಕೊಂಡು ಸತ್ವಗುಣದಲ್ಲಿಯೇ ನಿಲ್ಲುವಂಥದ್ದಕ್ಕೆ ಸತ್ವಾಪತ್ತಿ ಅಂತ. ಸತ್ವಗುಣದಲ್ಲಿ ನಿಲ್ಲೋದು ಅಂತ ನಮಗೆ ಹೇಗ್ರಿ ಗೊತ್ತಾಗುತ್ತೆ ಅಂದರೆ ನಮ್ಮ ಆಲೋಚನೆ ನಮಗೆ ಹೇಳ್ತಾ ಇರುತ್ತೆ. ಕೆಟ್ಟದ್ದನ್ನು ಯೋಚಿಸುವುದು ಕಡಿಮೆ ಆಗಬೇಕು, ಕೆಟ್ಟದ್ದನ್ನು ನೋಡುವುದು ಇವೆಲ್ಲ ಕಡಿಮೆ ಆಗ್ತಾ ಬಂದಾಗ ಅದಕ್ಕಿಂತ ಜಾಸ್ತಿ ಆ ಅಧ್ಯಾತ್ಮ ಗ್ರಂಥಗಳ ಕಡೆಗೆ ಹೆಚ್ಚೆಚ್ಚು ನಮ್ಮ ಮನಸ್ಸು ವಾಲುತ್ತಾ ಬಂದಾಗ ಓಹೋ ಸತ್ವಗುಣ ನನ್ನಲ್ಲಿ ಹೆಚ್ಚಾಗ್ತಾ ಇದೆ ಎನ್ನುವಂಥದ್ದು. ಇದು ಸತ್ವಾಪತ್ತಿ. ಇದು 4ನೆಯ ಮಜಲು. ಮತ್ತು 5ನೆಯದು ಅಸಂಸಕ್ತಿ ಅಂತ. ಅಸಂಸಕ್ತಿ ಅಂದರೆ ಈ ಮೇಲಿನ 4 ಭೂಮಿಕೆಗಳ ಅಭ್ಯಾಸದಿಂದ ಹೊರಗಿನ ಈ ಲೌಕಿಕ ಕ್ರಿಯೆಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನು ತಾಳೋದು. ಸಂಪೂರ್ಣ ಬಿಡುಗಡೆ ತಾಳಿ ಆ ಸತ್ವಗುಣದ ಉಚ್ಛ್ರಾಯ ಸ್ಥಿತಿಯಲ್ಲಿ ನಿಲ್ಲೋದು. ಸತ್ವಗುಣದ ಉಚ್ಛ್ರಾಯ ಸ್ಥಿತಿಯಲ್ಲಿ ನಿಲ್ಲೋದು ಅಂದರೆ ಆತ್ಮಚಿಂತನೆಯ ಕಡೆಗೆ ಹೆಚ್ಚೆಚ್ಚು ವಾಲುತ್ತಾ ಲೌಕಿಕ ವ್ಯವಹಾರವನ್ನು ಪೂರ್ತಿ ಕಡಿಮೆ ಮಾಡೋದು. ಇದು ಅಸಂಸಕ್ತಿ. ಅಂದರೆ ಲೌಕಿಕ ವಿಚಾರಗಳಲ್ಲಿ ಆಸಕ್ತಿ ಇಲ್ಲದೇ ಇರುವುದು ಸಂಪೂರ್ಣವಾಗಿ. ಇದು 5ನೆಯ ಮಜಲು. ಮತ್ತು 6ನೆಯದು ಭಾವನಿ ಅಂತ. ಪದಾರ್ಥ ಭಾವನೆ ಅಂದರೆ ಈ ಹಿಂದಿನ 5 ಮಜಲುಗಳ ಅಭ್ಯಾಸದಿಂದ ತನ್ನಲ್ಲಿಯೇ ಆತ ಒಳಗಿನೊಳಗೆ ಸಂತೋಷ ಪಡ್ತಾನಂತೆ. ಹೇಗೆ ಅಂದರೆ ಧ್ಯಾನಕ್ಕೆ ಕುಳಿತಿರ್ತಾನೆ, ಮೊದಲು ಒಂಥರ ಹಿಂಸೆಯಾಗಿ ಕಾಣುತ್ತೆ. 3 ನಿಮಿಷ ಧ್ಯಾನ ಮಾಡೋದೇ ಕಷ್ಟ. ಆದರೆ ಎಷ್ಟೋ ದಿನಗಳ, ಎಷ್ಟೋ ತಿಂಗಳುಗಳ, ಅಲ್ಲ ಎಷ್ಟೋ ವರ್ಷಗಳ ಸಾಧನೆ ಮಾಡ್ತಾ ಹೋದಾಗ ಮುಂದಕ್ಕೆ ಹೋದಾಗ ಎಲ್ಲೋ ಒಂದು ರೀತಿಯ ಆನಂದ. ಆಗೇನಾಗುತ್ತೆ ಕೇಳಿದರೆ ತನ್ನ ಆ ಬರೇ ನಿರ್ಗುಣ ನಿರಾಕಾರದ ಸ್ವರೂಪವೇ ಅರಿವಿಗೆ ಬರ್ತಾ ಇರ್ತದಲ್ಲ, ಅಲ್ಲಿನ ಆನಂದ ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆಗೇನಾಗುತ್ತೆ ಕೇಳಿದರೆ ಅವನ ಆತ್ಮಕ್ರೀಡಾ ಅಂದರೆ ತಾನೇ ತನ್ನ ಜೊತೆಗೆ ಕ್ರೀಡಿಸ್ತಾ ಇರ್ತಾನೆ ಅಂತ. ಅಂದರೆ ನಮ್ಮಲ್ಲಿ ಏಕಾಂತ ಅಂತ ಒಂದು ಶಬ್ದ ಉಂಟು. ಅಂದರೆ ತನ್ನ ಜೊತೆಗೆ ತಾನು ಕಳೆಯುವ ಕಾಲ ಏಕಾಂತ. ಇದನ್ನು ಹೆಚ್ಚು ಬಯಸ್ತಾನೆ, ಆತ್ಮಕ್ರೀಡನಾಗಿರ್ತಾನೆ ಆತ. ಆಗ ಏನಾಗುತ್ತೆ ಅಂದರೆ ಹೊರಗಿನಿಂದ ಏನನ್ನೂ ಬಯಸೋದಿಲ್ಲ ಅಂದರೆ ನಾನು ಬಯಸಬಾರ್ದು ಅಂತಲೂ ವಿಚಾರ ಮಾಡೋದಿಲ್ಲ. ಅವನಿಗೆ ಗೊತ್ತಿಲ್ಲದೇ ನಡೀತಾ ಇರುತ್ತೆ ಅದು. ಹೀಗೆ ಬಹುಕಾಲ ಪರರು ಅವನ ಬಗ್ಗೆ ಏನೇನೆಲ್ಲ ಅಂದ್ಕೊಳ್ತಾರಂತೆ. ಆಗ ಏನೇನು ಹೀಗಾಗ್ಬಿಟ್ನಲ್ಲ ಅಂತ, ಅದೂ ಸಹ ಅವನ ಲಕ್ಷ್ಯಕ್ಕೆ ಬರೋದಿಲ್ಲ ಅಂತ. ಇದಕ್ಕೆ ಪದಾರ್ಥ ಭಾವನಿ ಅಂತ. ಇದು 6ನೆಯ ಮಜಲು. ಕೊನೆಯದು ತುರ್ಯಗ ಅಂತ. ತುರ್ಯಗ ಅಂದರೆ ಈ ಮೇಲಿನ 6 ಭೂಮಿಕೆಗಳ ಅಭ್ಯಾಸದಿಂದ ಅವನಿಗೆ ಎಲ್ಲೂ ಭೇದವೇ ತೋರೋದಿಲ್ವಂತೆ. ಎಲ್ಲ ಕಡೆಗೂ ಸಹ ಅವನು ಏನನ್ನು ನೋಡಿದರೂ ಸಹ ಅವನಿಗೆ ಕಾಣೋದಿಷ್ಟೇ, ದೃಷ್ಟಿಂ ಜ್ಞಾನಮಯೀಂ ಕೃತ್ವ ಪಶ್ಯೇದ್ ಬ್ರಹ್ಮಮಯಂ ಜಗತ್. ಈ ಸ್ಥಿತಿಗೆ ಬಂದುಬಿಡ್ತಾನೆ. ಹಾಗಾಗಿ ಭೇದ ತೋರದೆ ಅವನು ಆತ್ಮನಿಷ್ಠನಾಗಿ ಇದ್ದು ಬಿಡ್ತಾನೆ. ಅಂದರೆ ಆತ್ಮೈವಾಭೂದ್ವಿಜಾನತಃ ಶುನಿಚೈವ ಶ್ವಪಾಕೇಜ ಪಂಡಿತ ಸಮದರ್ಶನ. ಎಲ್ಲ ಕಡೆಗೂ ಸಹ ಈ ಸಮಬುದ್ಧಿಯಿಂದಾಗಿ ಅವನಿಗೆ
ಆತ್ಮವಸ್ತುವನ್ನು ಬಿಟ್ಟು ಇನ್ನೇನೂ ಕಾಣೋದಿಲ್ಲ ಅಂದರೆ ಕಣ್ಣು ಕಾಣಿಸುತ್ತೆ ಅವನಿಗೆ. ಹಾಗಿದ್ರೆ ಹೇಗೆ ಕಾಣಿಸುತ್ತೆ ಕೇಳಿದರೆ, ಎಲ್ಲ ಗೊಂಬೆಗಳ ತರಹ ಅಥವಾ ಸ್ವಪ್ನದ ವಸ್ತುಗಳ ತರಹ, ಯಾವುದ್ರ ಬಗ್ಗೂ ಅವನಿಗೆ ವ್ಯಾಮೋಹ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲ. ಇದು ತುರ್ಯಗ ಅಂತ. ಇಲ್ಲಿ ಈ ಮಾತನ್ನು ಹೇಳ್ತಾ ಗುರುಗಳು ಹೇಳ್ತಾರೆ, ಈ ಶ್ಲೋಕದಲ್ಲಿ ಈ 7 ಮಜಲುಗಳಲ್ಲಿ ಎಷ್ಟನ್ನು ಹೇಳಿದ್ರೆ ಶುಭೇಚ್ಛಾ ಮತ್ತು ವಿಚಾರಣ, ತನುಮಾನಸಿ ಮತ್ತು ಸತ್ವಾಪತ್ತಿಶ್ಚೇತಿ ಜ್ಞಾನಭೂಮಿಕಾ ಚತುಷ್ಟಯಂ ಕಥಿತಂ. ಈ ಶ್ಲೋಕದೊಳಗೆ ಈ 7ರಲ್ಲಿ 6 ಹೇಳಿದ ಹಾಗಾಯಿತು ಅಂತಾರೆ. ಯಾವುದರಿಂದ ಕೇಳಿದರೆ ವಿದ್ವತ್ವಂ ಅಸ್ಮಾತ್ಪರಂ ಆತ್ಮಾನಾತ್ಮ ವಿವೇಚನಂ, ಅಲ್ಲಿವರೆಗೆ ಆಯಿತು. ಆತ್ಮಾನಾತ್ಮ ವಿವೇಚನಂ. ಮುಂದಿನ ಮಾತು ಸ್ವನುಭವ. ಅದು ಯಾರಿಗೆ ಅನುಭವ ಬರಬೇಕು? ಸ್ವ ಅನುಭವ. ತನಗೆ ತಾನು ಇಂಥ ಸ್ವರೂಪದವನು ಅನ್ನುವಂಥ ಅವರಿಗೆ ಬರುವಂಥದ್ದುಂಟಲ್ಲ, ಅದು ಇನ್ನೂ ಸಹ ಶ್ರೇಷ್ಠ. ಮತ್ತು ಮುಂದಿನದು ಬ್ರಹ್ಮಾತ್ಮನ ಸಂಸ್ಥಿತಿ, ಬ್ರಹ್ಮಭಾವದಲ್ಲಿ ನಿಲ್ಲುವಂಥದ್ದು. ಇದಕ್ಕೆ ಹೋಗೋದಕ್ಕೆ ಎಷ್ಟು ಜನ್ಮದ ಸಾಧನೆ, ಅದನ್ನು ಹೇಳಿ ಕೊನೆಗೆ ಹೇಳ್ತಾರೆ, ಮುಕ್ತಿರನ್ನು ಶತಕೋಟಿ ಜನ್ಮ ಸುಕೃತೈ ಪುಣ್ಯೈರ್ವಿನಾ ಲಭ್ಯತೆ. ಶತಕೋಟಿ ಜನ್ಮ ಸುಕೃತ ಅಂದರೆ ಪುಣ್ಯ, ಅಂದರೆ 100 ಕೋಟಿ ಜನ್ಮಗಳ ಪುಣ್ಯ ಇದ್ದರೆ, ಪುಣ್ಯ ಅಂದರೆ ಸತ್ವಗುಣದ ಉಚ್ಛ್ರಾಯ ಸ್ಥಿತಿ ಇದ್ದರೆ ಆಗ ಅವನಿಗೆ ಇಂಥ ಮೋಕ್ಷ ಸಿಗುತ್ತೆ. ಅದು ಇಲ್ಲದೇ ಇದ್ದರೆ ಪುಣ್ಯ ಇರುವಿನ ನ ಲಭ್ಯತೆ, ಸಿಗೋದಿಲ್ಲ ಅಂತ. ಇದನ್ನು ಕೇಳಿದಾಗ ಬಹಳಷ್ಟು ಜನರಿಗೆ ಸಂತೋಷ ಆಗೋದಿಲ್ಲ, ದುಃಖ ಆಗ್ತದೆ. ಯಾಕೆ ಹೇಳಿದರೆ, ಮೊದಲನೇದಾಗಿ ನಾವು ಇಷ್ಟು ಜನ್ಮದ ಸಾಧನೆ ಮಾಡ್ತೇವಾ, ನಂಬರ್ 1. ಮತ್ತು ಎರಡನೇದಾಗಿ ಈ ಜನ್ಮದಲ್ಲಿ ಇಷ್ಟು ಕಾಲ ಕಳೆದು ಹೋಯಿತು, ಹಾಗಾಗಿ ಆಗತ್ತಾ ಅಂತ. ಆದರೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾವು ಮರಿಬಾರ್ದು. ನಾವು ಕೆಳಗಿಂದ ಮೇಲಕ್ಕೆ ಹತ್ತಿ ಹೋಗ್ತೇವೆ, 20ನೇ ಮೆಟ್ಟಲಿಗೆ ಹೋಗ್ತೇವೆ ಅಂತ ಇಟ್ಕೊಳ್ಳಿ. ಆ 20ನೇ ಮೆಟ್ಟಲನ್ನು ಹತ್ತು ನಿಲ್ಲುವಾಗಲೂ ಸಹ ನಾವು ಪ್ರಾರಂಭ ಮಾಡೋದು ಮೊದಲನೇ ಮೆಟ್ಟಲ ಮೇಲೆ ಹೆಜ್ಜೆಯನ್ನು ಇಡುವುದರ ಮೂಲಕ ಅಲ್ವಾ? ಹೌದು ತಾನೆ? ಆದ್ದರಿಂದ ನಾವು ಏನೇ ಮಾಡಿದರೂ ಸಹ ಆ ಪ್ರಾಥಮಿಕ ಹಂತದಿಂದಲೇ ಅದು ಹೋಗಬೇಕು. ಆದರೆ ಅಲ್ಲಿ ಹೋಗಿ ನಿಂತಾಂದ ಮಾತ್ರಕ್ಕೆ ಮೊದಲನೇ ಮೆಟ್ಟಲು ಆತ ಏರಿ ಬಂದಿದ್ದಾನೆ ಅನ್ನೋದನ್ನು ಮರಿಬಾರ್ದು. ಇವತ್ತು ಮೊದಲನೇ ಮೆಟ್ಟಲನ್ನು ಏರೋಣ, ತಿಂಗಳ ಬಿಟ್ಟು 2ನೇ ಮೆಟ್ಟಲಿಗೆ ಹೋಗೋಣ. ತಿಂಗಳ ಬಿಟ್ಟು ಅಂದರೆ ಮುಂದಿನ ಜನ್ಮ ಅಂತಲೇ ಅಂದ್ಕೊಳ್ಳೋಣ ಬೇಕಿದ್ದರೆ. ಆದರೆ ಒಂದು ಅಲ್ರಿ, ನಾನು ಅಲ್ಲಿಂದ ಕೆಳಗೆ ಬಿದ್ದು ಹೋದರೆ ನೋ, ಬೀಳೋದಿಲ್ಲ. ಅದೇ ಇರೋದು. ನಾನು ಆವತ್ತು ಹೇಳಿದ್ದೇನೆ ಇದನ್ನು. ಬೇರೆ ಯಾವುದೇ ಸಾಧನೆಯಲ್ಲೂ ಸಹ ಸಾಧನೆ ನಿಂತಿತು ಮತ್ತು ವಾಪಸ್ ಬಂದ. ಆದರೆ ಅಧ್ಯಾತ್ಮ ಸಾಧನೆಯಲ್ಲಿ ಮಾತ್ರ ಆ ಜನ್ಮದಲ್ಲಿ ಮಾಡಿದಂಥ ಸಾಧನೆ ಹೋಯಿತು, ಮತ್ತು ಪುನಃ ABCD LKGಯಿಂದ ಬರಬೇಕು ಅನ್ನೋದಿಲ್ಲ. ಹಾಗಾಗಿ ನೀವು 2 ಮೆಟ್ಲನ್ನು ಹತ್ತಿದರೆ ಮುಂದಿನ ಜನ್ಮ ಅಲ್ಲಿಂದನೇ ಪ್ರಾರಂಭ. ನಾನು ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಉದಾಹರಣೆಯನ್ನು ಹೇಳಿದ್ದೇನೆ ಹಿಂದೂ ಸಹ. ಹೇಗೆ ಅಂದರೆ ನೋಡಿ, ಧ್ರುವ ಈ ಜನ್ಮದಲ್ಲಿ ಆತ ಯಾವುದೋ ಒಂದು ನೆಪದಿಂದಾಗಿ ಸಾಧನೆ ಮಾಡಲಿಕ್ಕೆ ತೊಡಗಿದ, 8 ವರ್ಷದಲ್ಲಿ ನಿಂತು ಅಲ್ವಾ? ಆದರೆ ಪ್ರಹ್ಲಾದ ಅವನು ಹುಟ್ಟುತ್ತಾನೆ ಸಾಧನೆ ಮಾಡ್ತಾ ಬಂದ್ಬಿಟ್ಟ. ಇವೆಲ್ಲ ನಮಗೆ ಪಾಠ ಹೇಳ್ತವೆ. ಯಾಕೆಂದರೆ ಪ್ರಹ್ಲಾದನಿಗೆ ತಾಯಿಯ ಗರ್ಭದಲ್ಲಿರುವಾಗಲೇ ಸಿಕ್ತು, ಅದು ಸಿಗಲಿಕ್ಕೆ ಅವನ ಹಿಂದಿನ ಜನ್ಮವೂ ಕಾರಣ. ಹಾಗಾಗಿ ನಮ್ಮ ಸಾಧನೆ ಈ ಜನ್ಮದಲ್ಲಿ ಎಷ್ಟು ಆಗತ್ತೋ ಅದು ಪೂರ್ತಿ ಆಗದೇನೆ ಮರಣ ಬಂದುಬಿಟ್ರೆ ಅದು ವ್ಯರ್ಥ ಆಯಿತು ಅಂತ ಅಲ್ಲ. ಯಾಕೆಂದರೆ ಸಾಧನೆ ಎನ್ನುವಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಸಾವು ಎನ್ನುವಂಥದ್ದು ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಬಿದ್ದು ಹೋಗುವುದು, ಅಳಿದು ಹೋಗುವುದು ಸ್ಥೂಲ ಶರೀರ. ಆದರೆ ಮನಸ್ಸಿದೆಯಲ್ಲ, ಅದು ಇನ್ನೊಂದು ಜನ್ಮಕ್ಕೆ ಹಾಗೆ ಕ್ಯಾರಿ ಓವರ್ ಆಗುತ್ತೆ ಅದು. ಹಾಗಾಗಿ ಈ ಮನಸ್ಸಿಗೆ ನಾವು ಅಂಟಿಸಿದ ಸಾಧನೆ ಅದು ವ್ಯರ್ಥ ಆಗುವುದಿಲ್ಲ, ಹಿಂದಕ್ಕೆ ಬರುವುದಿಲ್ಲ, ಅದು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ.
ನಮಗೇನು ಅಂದರೆ ಭ್ರಮೆ. ಈ ಸ್ಥೂಲ ಶರೀರ ನೋಡಿಕೊಂಡು ಅಯ್ಯೋ ನನ್ನ ಸಾವಿನೊಂದಿಗೆ ಎಲ್ಲವೂ ಹೋಯಿತು. ಸಾವಿನೊಂದಿಗೆ ಹೋಗೋದು ಏನು ಲೌಕಿಕ ಸಂಪತ್ತು, ಅಧ್ಯಾತ್ಮ ಸಂಪತ್ತಲ್ಲ. ನಾವು ಲೌಕಿಕ ಸಂಪತ್ತು ಹೋಗುತ್ತಲ್ಲ ಅಂಥೇಳಿ ಅಧ್ಯಾತ್ಮ ಸಂಪತ್ತು ಹೋಗುತ್ತೆ ಅಂತ ನಮಗೆ ನಾವೇ ಅಂದ್ಕೊಬಿಟ್ಟಿದ್ದೀವಿ ನಾವು. ಆದರೆ ಗೀತಾಚಾರ್ಯನೇ ಆ ಮಾತನ್ನು ಹೇಳ್ತಾನೆ, ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಆದ್ದರಿಂದ ನಾವು ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈ ಪುಣ್ಯೈರ್ವಿನಾ ಲಭ್ಯತೆ ಅಂದ ಮಾತ್ರಕ್ಕೆ ಹೆದರ್ಕೊಂಡು ಅದನ್ನು ಬಿಡುವ ಅವಶ್ಯಕತೆ ಇಲ್ಲ. ಯಾರಿಗೆ ಗೊತ್ತು, ಅಕಸ್ಮಾತ್ತಾಗಿ ನಮ್ಮ ಸಾಧನೆ ಹಿಂದಿನ ಜನ್ಮದಲ್ಲಿ ಆದದ್ದಿದ್ದರೆ ಇದನ್ನು ಕೇಳ್ತಾ ಕೇಳ್ತಾ ತೀವ್ರ ವೈರಾಗ್ಯ ಬಂದುಬಿಟ್ರೆ ಬಲವಾದಂತಹ ಒಂದು ಸಾಧನೆಗೆ ತೊಡಗುವ ಬುದ್ಧಿ ಬರಬಾರ್ದು ಅಂತ ಯಾರು ಹೇಳಿದ್ದಾರೆ? ಆದ್ದರಿಂದ ಆ ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈ ಪುಣ್ಯೈರ್ವಿನಾ ಲಭ್ಯತೆ, ಅದು ಸತ್ಯವಾದ ಮಾತು. ಆದರೆ ನಮಗೆ ಹಿಂದಿನ ಜನ್ಮದಲ್ಲಿ ಎಷ್ಟು ಮಾಡಿದ್ದೇವೆ ಮತ್ತು ಈಗ ನಾವು ಎಷ್ಟು ಮಾಡಬೇಕು ಅನ್ನೋದನ್ನು ನಾವು ನಮ್ಮಲ್ಲಿಗೆ ವಿಚಾರ ಮಾಡ್ತಾ ಮಾಡ್ತಾ ಕಡಿಮೆ ಆಯಿತು ಅಂತ ದಿನವೂ ಸಾಧನೆಗೆ ತೊಡಗಿದರೆ ಅಕಸ್ಮಾತ್ ಈ ಜನ್ಮದಲ್ಲಿ ನಾವು 1 ಇಂಚ್ ಮುಂದೆ ಹೋಗ್ಬೋದಲ್ಲ, 1-2 ಮೆಟ್ಲನ್ನು ಮೇಲಕ್ಕೆ ಏರಬಹುದಲ್ಲ, ಅದರಿಂದ ಲಾಸ್ ಏನೂ ಇಲ್ವಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಹಾಗಾಗಿ ಏನಿದ್ರೂ ಸಹ ಮೋಕ್ಷ ಎನ್ನುವಂಥದ್ದು ಅದು ದಿಢೀರ್ ಸಿಗುವಂಥದ್ದು ಅಲ್ಲ ಅನ್ನೋದು ಒಂದು ಸತ್ಯವಾದ ಮಾತು. ಇಲ್ಲ ಬನ್ನಿ ಅಕಸ್ಮಾತ್ತಾಗಿ ನಾನು ನಿಮಗೆ ತಕ್ಷಣ ಈ ಜನ್ಮದಲ್ಲೇ ಮೋಕ್ಷ ಕೊಡ್ತೇನಂತ ಯಾರಾದರೂ ವಿಸಿಟಿಂಗ್ ಕಾರ್ಡ್ ಕೊಟ್ಟರೆ ಇಷ್ಟು ಕೇಳಿ ಆದಮೇಲೆ ನಂಬುವುದು ಬಿಡುವುದು ನಿಮಗೆ ಬಿಟ್ಟಿದ್ದು. ಹಾಗಾಗಿ ಯಾಕೆ ಕೇಳಿದರೆ ನಿಜವಾಗಿ ಅವರು ಸಾಧಕರಾದರೆ ಆ ಕೆಲಸ ಮಾಡೋದಿಲ್ಲ ಅವರು. ಯಾಕೆಂದರೆ ಸಾಧಕರಾದವುಗಳು ಯಾವಾಗಲೂ ಸಹ ಅರತಿರ್ಜನ ಸಂಸದಿ, ಅವರು ದೂರ ಸರಿದು ಬಿಡ್ತಾರೆ. ಅವರು ಅಪ್ಪಿತಪ್ಪಿಯೂ ಸಹ ನಾನು ನಿಮಗೆ ಈ ಜನ್ಮದಲ್ಲಿ ಮೋಕ್ಷ ಕೊಡಿಸ್ತೀನಿ ಅಂತ ಹೇಳೋದಿಲ್ಲ. ಏನು ಹೇಳ್ತಾರೆ? ಸಾಧನೆ ಮಾಡಿರಿ, ಸಾಧನೆ ಮಾಡಿರಿ ಅಂತ ನಮ್ಮನ್ನು ಸಾಧನೆಗೆ ಹಚ್ಚಿಸ್ತಾರೆ. ಮತ್ತಷ್ಟೇ ಅಲ್ಲ, ನಮಗೆ ಬರುವಂತಹ ಸಂಶಯಗಳನ್ನು ಸಹ ಪರಿಹಾರ ಮಾಡ್ತಾರೆ. ಹೊರತು 2 ತಿಂಗಳ ಸಾಧನೆ ಮಾಡಿ 3ನೇ ತಿಂಗಳ ಒಂದು ಸರ್ಟಿಫಿಕೇಟ್ ಕೊಟ್ಟು ನೀವು ಇಷ್ಟು ಎತ್ತರ ಏರಿದ್ದೀರಿ ಅಂತ ಯಾರಾದರೂ ಹೇಳಿದರೆ ಅವರುಂಟು ನೀವುಂಟು. ಆದ್ದರಿಂದ ಇದು ಎಷ್ಟೋ ಜನ್ಮಗಳ ಸಾಧನೆ. ನಾನು ಈ ಸಂದರ್ಭದಲ್ಲಿ ಒಂದು ನೆನಪು ಬರುತ್ತೆ ನನಗೆ. ಯಾಕೆಂದರೆ ನಾವು ಎಲ್ಲ ತಪಸ್ವಿಗಳ ಒಂದು ಜ್ಞಾನ ರಾಶಿಯನ್ನು ಮುಂದಿಟ್ಕೊಂಡು ಮಾತನಾಡ್ತಾ ಇದ್ದೇವೆ. ತಮ್ಮ ಗುರುಗಳಾದಂತಹ ಪ್ರಾತಸ್ಮರಣೀಯರಾದಂತಹ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಸ್ವಾಮಿಗಳ ಬಗ್ಗೆ ಅವರು ಚಂದ್ರಶೇಖರ ಭಾರತಿ ಸ್ವಾಮಿಗಳೊಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ತನ್ನ ಗುರುಗಳನ್ನು ಸ್ತೋತ್ರ ಮಾಡ್ತಾರೆ. ಅವರು ಎಂಥವರು ಅಂದರೆ, ಸಂಸಾರ ಸಾಗರ ನಿಮಗ್ನ ಜನೋದ್ದಿಧೀರ್ಷು, ಸಂಸಾರ ಸಾಗರದಲ್ಲಿ ಮುಳುಗಿದಂಥ ಜನರನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಶಂಕರನೇ ಈ ರೂಪದಲ್ಲಿ ಇಳಿದು ಬಂದವರು ಅಂತ. ಮತ್ತಷ್ಟೇ ಅಲ್ಲ, ಯೋವಾತರ ಶಿವನೃಸಿಂಹ ಗುರುಚ್ಛಲೇನ ಅಂತ, ನೃಸಿಂಹ ಭಾರತಿ ಎನ್ನುವಂಥ ಈ ವ್ಯಾಜದಿಂದ ಸಾಕ್ಷಾತ್ ಶಂಕರನೇ ಅವತರಿಸಿ ಬಂದ ಅಂತ ಹೇಳ್ತಾರೆ ಅವರು. ಜಾಡ್ಯಾಂಧಕಾರ ಹರಣಂ ಕರುಣಾ ಸಮುದ್ರಂ. ಅವ್ರ ಬಗ್ಗೆ ಹೇಳ್ತಾರೆ, ಗುರುಗಳ ಬಗ್ಗೆ, ನನ್ನ ಗುರುಗಳು ಕರುಣಾ ಸಮುದ್ರ ಅಂತ. ತಂ ದಕ್ಷಿಣಾಸ್ಯ ಮನುಷ್ಯಂ, ದಕ್ಷಿಣಾಸ್ಯ ಆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದವಂದ್ರೆ ಗುರು ಅಂತ ಅರ್ಥ. ಅವರನ್ನು ನಾನು ಹೃದಯ ಭಾವಯಾಮಿ, ನಿರಂತರ ನನ್ನ ಹೃದಯದಲ್ಲಿ ಇರಿಸ್ಕೊಳ್ತಾ ಇದ್ದೇನೆ ಅಂತ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಹೇಳಿದಂಥ ಮಾತು ಇದು. ಮಹಾತಪಸ್ಸಿಗಳು ಅವರನ್ನು ನೋಡಿದವರೆಲ್ಲ ಕಣ್ಣೀರು ಸುರಿಸಿ ಅವ್ರ ಬಗ್ಗೆ ಮಾತನಾಡೋದನ್ನು ನಾನು ಪ್ರತ್ಯಕ್ಷ ನೋಡಿದ್ದೇನೆ. ಅಂಥವರು ತಮ್ಮ ಗುರುಗಳ ಬಗ್ಗೆ ಈ ಮಾತನ್ನು ಹೇಳ್ತಾರೆ. ಇಂತಹ ನರಸಿಂಹ ಭಾರತಿ ಸ್ವಾಮಿಗಳು ಅವರು ಮೂಲತಃ ಮೈಸೂರಿನ ಕೃಷ್ಣರಾಜನಗರದವರು, ಎಡತೊರೆ. ಅವರು ಪೂರ್ವಾಶ್ರಮದಲ್ಲಿ 2 ಮಾತನ್ನು ನಾನು ಅವರ ಬಗ್ಗೆ ಉಲ್ಲೇಖ ಮಾಡಬೇಕು ಇಲ್ಲಿ. ಯಾಕೆಂದರೆ ಅಂಥವರ ಬಗ್ಗೆ ಹೇಳಿದಾಗಲೇ ಇಂಥ ಗ್ರಂಥಗಳೆಲ್ಲ ಹೆಚ್ಚು ಪರಿಪುಷ್ಟಿಯನ್ನು ಪಡಿತವೆ. ಅವರು ತಂದೆ
ಮೈಸೂರಿನ ಆಸ್ಥಾನ ವಿದ್ವಾಂಸರಾಗಿದ್ದರಂತೆ, ಮಹಾರಾಜರ ಆಸ್ಥಾನದಲ್ಲಿ. ಪ್ರಾಯಶಃ ನಾಲ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅದು. ಅವರ ಹತ್ರ ಆಸ್ಥಾನದಲ್ಲಿ ಮಾತನಾಡ್ತಾ ಇರುವಾಗ ಇವರ ತಂದೆಯವರಿಗೆ ಗಂಡು ಮಗು ಹುಟ್ಟಿದೆ ಎನ್ನುವಂತಹ ಸುದ್ದಿ ಬಂತಂತೆ. ನೋಡಿ, ಆ ಸುದ್ದಿ ಮೊದಲು ತಲುಪಿದ್ದು ಅವರ ತಂದೆಗೆ. ಪತ್ರವನ್ನು ತೆಗೆದು ನೋಡಿದ ತಕ್ಷಣ ಅವರು ಮೊದಲು ಅದನ್ನು ಹೇಳಿದ್ಯಾರಿಗೆ ಕೇಳಿದರೆ ನಾಲ್ಮಡಿ ಕೃಷ್ಣರಾಜ ಒಡೆಯರಿಗೆ. ನಮ್ಮಲ್ಲಿ ರಾಜ ಅನ್ನೋದಕ್ಕೆ ನಾವಿಷ್ಣು ಪೃಥ್ವೀಪತಿ ಅಂತ, ಸಾಕ್ಷಾತ್ ನಾರಾಯಣ ಅಂತ ಭಾವನೆ ಉಂಟು. ಈ ದೇಶವನ್ನು ಆಳುವಂತಹ ಕ್ಷತ್ರಿಯರ ಬಗ್ಗೆ ನಮಗೆ ಅವನು ಬೇರೆ ಅಲ್ಲ, ಸಾಕ್ಷಾತ್ ನಾರಾಯಣ ಬೇರೆ ಅಲ್ಲ ಅಂತ. ರಾಜ್ಯಭಾರ ಮಾಡುವಂಥ ಅರಸನಿಗೆ ಅಂಥ ಒಂದು ಪವಿತ್ರ ಸ್ಥಾನವನ್ನು ಕೊಟ್ಟಿದೆ. ತಕ್ಷಣ ಹೇಳಿದ್ರಂತೆ ನಾಲ್ಮಡಿ ಕೃಷ್ಣರಾಜ ಒಡೆಯರು ಅವರು ಅಸಾಧಾರಣ ವ್ಯಕ್ತಿತ್ವ ಉಳ್ಳವರು. ಎಷ್ಟೊತ್ತಿಗೆ ಹುಟ್ಟಿತಂತೆ ಮಗು ಅಂತ ಕೇಳಿದ್ರಂತೆ. ಆಗ ಆ ಸಮಯವನ್ನು ಹೇಳಿದಂತೆ. ಈಗ ಅವರ ಬಾಯಿಂದ ಬಂದಂಥ ಶಬ್ದ, ಶಾಸ್ತ್ರಿಗಳೇ, ನಿಮ್ಮ ಮಗನಿಗೆ ನೀವು ನಾನು ಇಬ್ಬರೂ ಸಹ ದೀರ್ಘದಂಡ ಪ್ರಣಾಮ ಮಾಡುವಂಥ ಕಾಲ ಬರುತ್ತೆ, ಅಂಥ ಮಗು ಹುಟ್ಟಿದೆ ನಿಮಗೆ ಅಂತ ಹೇಳಿದ್ರಂತೆ ನಾಲ್ಮಡಿ ಕೃಷ್ಣರಾಜ ಒಡೆಯರ್. ಅಂದರೆ ನಮ್ಮ ಮೈಸೂರಿನ ಇತಿಹಾಸದ ಗ್ರಂಥ ತೆಗೆದು ನೋಡಿ ನೀವು. ನಾನು ಹೇಳ್ತಾ ಇರೋದು ಕಥೆ ಅಲ್ಲ, ಇತಿಹಾಸ. ಅಂದರೆ ಆ ಕ್ಷಣದಲ್ಲಿ ಒಬ್ಬ ರಾಜ ಎಂಥ ತಿಳುವಳಿಕೆ ಅವರಿಗೆ. ಅಂದರೆ ಸರ್ವಜನರಿಂದ ಇವರು ವಂದ್ಯರಾಗ್ತಾರೆ. ಸರ್ವಜನರಿಂದ ವಂದ್ಯರಾಗೋರು ಯಾರ್ರೀ? ಸನ್ಯಾಸಿ ಮಾತ್ರ. ನಾಲ್ಮಡಿ ಕೃಷ್ಣರಾಜ ಒಡೆಯರು ಹೇಳಿದ ಮಾತು ಇದು ಒಂದು. ಎರಡನೇದು, ಅವರಿಗೆ ಸನ್ಯಾಸ ಆದದ್ದು 9ನೇ ವಯಸ್ಸಿನಲ್ಲಿ. ಆ ಸನ್ಯಾಸ ಕೊಡುವಾಗ ಅವರಿಗೆ ಪ್ರಣವನ್ನು ಉಪದೇಶ ಮಾಡಿ ಮಹಾವಾಕ್ಯಗಳನ್ನು ಉಪದೇಶ ಮಾಡ್ತಾರೆ. ಅಲ್ಲಿ ಅಂದು ಉಪದೇಶ ಮಾಡಿ ಬಿಡ್ತಾರೆ ಗುರುಗಳು. ಆದರೆ ಎಷ್ಟು ಜನ್ಮದ ಸಂಸ್ಕಾರವೋ ಗೊತ್ತಿಲ್ಲ. ಅವತ್ತು ರಾತ್ರಿ ಇಡೀ ಕನಸಿನಲ್ಲಿ ಅದನ್ನೇ ಹೇಳ್ತಾ ಇದ್ರಂತೆ ಅವರು. ಕನಸು ಅಂದರೆ ಬಾಯ್ಬಿಟ್ಟು ಜೋರಾಗಿ, ಅದು ಎಂಥ ಶಬ್ದ, ಸರ್ವೋಹಂ 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 ಅಂತ. ಈ ವಯಸ್ಸಿಗೆ ಒಂದು ಸಲ ಮಹಾವಾಕ್ಯವನ್ನು ಕೇಳಿದಾಗ ನಿರಂತರ ಅವರ ಅರಿವಿಗೆ ಗೊತ್ತಿಲ್ಲದೇ ಅದು ಬರ್ತಾ ಇರುತ್ತೆ ಅಂದರೆ ಅವರು ಎಂಥವ್ರು ಆಗಿರಬೇಕು ಅನ್ನೋದನ್ನು ವಿಚಾರ ಮಾಡಿ. ಎಷ್ಟೋ ಜನ್ಮ ಸಾಧನೆ ಮಾಡದೇ ಇದ್ದರೆ ಈ ಮಹಾವಾಕ್ಯಗಳು ಹೀಗೆ ಬರೋದಿಲ್ಲ. ಆದ್ದರಿಂದ ದೊಡ್ಡವರಾದವರು ಎಲ್ಲರೂ ಸಹ ಸಾಧನೆ ಇಲ್ಲದೆ ದೊಡ್ಡವರಾದವರಲ್ಲ. ಮುಕ್ತರಾದವರೆಲ್ಲರೂ ಇಂಥ ಆತ್ಮಚಿಂತನೆ ಇಲ್ಲದೆ ಮುಕ್ತರಾದವರಲ್ಲ. ಹಾಗಾಗಿ ಏನು ಹೇಳುತ್ತೆ, ಅದರ ಹಿರಿಮೆ ಗರಿಮೆ ಹೀಗಿದೆ, ಅದಕ್ಕೆ ಎಷ್ಟು ತೀವ್ರವಾದಂಥ ಸಾಧನೆ ಬೇಕು. ಹಾಗಾಗಿ ಈ ಗ್ರಂಥ ಏನು ಹೇಳುತ್ತೆ ಅಂದರೆ ಸಾಧನೆಗೆ ತೊಡಗಿ ಅಂತ ನಮಗೆ ಎಚ್ಚರಿಕೆಯನ್ನು ಕೊಡುತ್ತೆ. ವೇದಾಂತ ಕೇವಲ ಉಪನ್ಯಾಸದ್ದಲ್ಲ ಅಥವಾ ಪ್ರವಚನಕ್ಕೆ ಮಾತ್ರ ಸೀಮಿತ ಅಲ್ಲ, ಅದು ಸಾಧನಾ ಪ್ರಧಾನವಾದಂಥ ಶಾಸ್ತ್ರ. ಹಾಗಾಗಿ ಇಷ್ಟು ಹಿನ್ನೆಲೆಯಲ್ಲಿ ಮುಕ್ತಿರ್ನು ಶತಕೋಟಿ ಜನ್ಮ ಸುಕೃತೈ ಪುಣ್ಯ ಇರುವಿನ ಲಭ್ಯತೆ, ಅದಿದೆ ಅಂತಾದರೆ ಅದರ ಹಿಂದೆ ಸಾಧನೆ ಸಾಕಷ್ಟು ಆಗಿದೆ ಎನ್ನುವಂಥದ್ದು ನಾವು ವಿಚಾರ ಮಾಡಿ ತಿಳ್ಕೊಳ್ಬೇಕಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ಇವತ್ತು ಈ 2ನೇ ಶ್ಲೋಕ ಮುಗೀತು ಅಂತ ಅಂದ್ಕೊಂಡು ನಾಳೆ ದಿವಸ 3 ಮತ್ತು ಮುಂದಿನ ಶ್ಲೋಕಗಳನ್ನು ನೋಡೋಣ. ಅಲ್ಲಿಯವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆ.